ಗುರುಗಳೇ ನಮಸ್ತೆ. ಈ ಉಪನಯನ ಅಂದರೆ ಏನು? ಮತ್ತು ಸಂಧ್ಯಾ ವಂದನೆ ಏನಕ್ಕೆ ಮಾಡಬೇಕು? ಇದ್ರ ಉದ್ದೇಶ ಏನು? ಆ್ಯಂಡ್ ಇದು ಬರೀ ಬ್ರಾಹ್ಮಣರು ಮಾತ್ರ ಮಾಡಬೇಕಾ? ಆ, ಉಪನಯನ ಸಂಸ್ಕಾರ ವಿಧಿ, ಷೋಡಶ ಸಂಸ್ಕಾರ ವಿಧಿಯಲ್ಲಿ ಉಪನಯನ ಅನ್ನೋದು ಒಂದು ಸಂಸ್ಕಾರ ವಿಧಿ. ಅದು ಗಂಡು ಮಕ್ಕಳಿಗೆ ಮಾಡುವಂಥದ್ದು. ಉಪನಯನ ಅನ್ನೋದು 7ನೇ ವಯಸ್ಸಿಗೆ 8ನೇ ವಯಸ್ಸಿಗೆ ಮಿಡ್ ಬ್ರೈನ್ ಆ್ಯಕ್ಟಿವೇಟ್ ಆಗೋ ಟೈಮಲ್ಲಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದರೆ, ಆ ಬಾಲಕ ಕೊನೆಯದಾಗಿ ಮಾತೃಭೋಜನ ಅಂತ ಬಂದಿರುತ್ತೆ. ಮಾತೃಭೋಜನ ಅಂದರೆ ತಾಯಿ ತನ್ನ ಎಂಜಲನ್ನು ಮಗುವಿಗೆ ಕೊಡುವಂಥದ್ದು ಲಾಸ್ಟ್ ಅಂತ. ಅಂದರೆ ಎದೆ ಹಾಲು ಕೊಟ್ಟಿರ್ತಾಳೆ, ಬಾಯಿ ತುತ್ತು ತಿನ್ನಿಸಿರ್ತಾಳೆ, ಅವಳು ತಟ್ಟೆನೇ ಊಟ ಮಾಡ್ತಾ ಬಾಯಿ ತುತ್ತು ತಿನ್ನಿಸಿರ್ತಾಳೆ. ಅದು ಕೊನೆಯ ಸಪ್ರೇಷನ್ ಅಂತ. ಕೊನೆಯ ಸಪ್ರೇಷನ್ ಮಾತೃಭೋಜನ ಆದಮೇಲೆ ಇನ್ನು ಆ ಮಗು ಯಾರ ಎಂಜಲವನ್ನು ತಿನ್ನೋಂಗಿಲ್ಲ ಅಂತ. ಯಾಕೆ ಅಂತ ಅದನ್ನು ವಿಚಾರ ಮಾಡಲಾಗಿ ಇಲ್ಲೇನಾಗತ್ತೆ, ಈಗ ಇವನು ಮಾತೃ ಅಂತ ತಾಯಿಯ ಗರ್ಭದಿಂದ ಹುಟ್ಟಿರೋನು. ಈಗ ಉಪನಯನ ಸಂಸ್ಕಾರ ಆದಮೇಲೆ ಅವನಿಗೆ ಕೆಲ ಸತ್ಯಗಳ ಗೋಚರ ಆಗತ್ತೆ ಅಂತ. ಉಪನಯನ ಮಾಡಿಸೋ ವಿಧಿಯಲ್ಲಿ ಏನಾಗಿದೆ, ಕೇವಲ ಆಯುಷ್ಯ ಕೊಡು ಆಯುಷ್ಯ ಕೊಡು ಆಯುಷ್ಯ ಕೊಡು ಅನ್ನೋದಿದೆ ಆ ಒಂದು ಮಂತ್ರಗಳನ್ನು ಸ್ವಲ್ಪ ಸ್ಥೂಲವಾಗಿ ನೋಡಿದಾಗ. ಬಟ್ ಹಿಂದಿನ ಕಾಲಕ್ಕೆ ಹೋದಾಗ ಗುರುಕುಲಕ್ಕೆ ಹೋಗೋಕ್ಕಿಂತ ಮುಂಚೆ ಪ್ರತಿ ಒಬ್ಬರು ಕೂಡ ಇದನ್ನು ಉಪನಯನ ಸಂಸ್ಕಾರ ಅಂತ ಮಾಡ್ತಾಯಿದ್ರು. ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಷೋಡಶ ಸಂಸ್ಕಾರ ಆಗಬೇಕು ಅನ್ನುವಂಥದ್ದು. ಆಗಿನ ಕಾಲದಲ್ಲಿ ವರ್ಣಾಶ್ರಮ ಅಂತ ಇತ್ತು. ಆ ವರ್ಣಾಶ್ರಮ 4 ವರ್ಣಾಶ್ರಮದಲ್ಲಿಯೂ ಕೂಡ ಇದನ್ನು ಪದ್ಧತಿ ರೂಪದಲ್ಲಿ, ಹೇಗೆ ಎಲ್ಲ ಮನುಷ್ಯರು ಊಟ ಮಾಡ್ತಾರೆ, ಕೆಲವೊಬ್ಬರು 3 ಹೊತ್ತು ಊಟ ಮಾಡ್ತಾರೆ, ಕೆಲವೊಬ್ಬರು 2 ಹೊತ್ತು ಊಟ ಮಾಡ್ತಾರೆ, ಕೆಲವೊಬ್ಬರು ಸಂಜೆ ಆದಮೇಲೆ ಮಾಡ್ತಾರೆ, ಕೆಲವೊಬ್ಬರು ಸಂಜೆಕ್ಕಿಂತ. ಇದೆಲ್ಲ ಏನು, ಬಾಡಿ ಸರ್ವೈವಿಂಗ್ ಪ್ರೋಸೆಸ್ ಅಲ್ವಾ. ಸೊ ಷೋಡಶ ಸಂಸ್ಕಾರವೂ ಕೂಡ ಹ್ಯೂಮನ್ ಬರ್ತ್ ಆದಮೇಲೆ ಅದಕ್ಕೆ ಮಾಡುವಂಥ ಒಂದು ಪ್ರೋಸೆಸ್, ಅದು ಸಂಸ್ಕಾರ ಅಂತ, ಶುದ್ಧೀಕರಣ ಅಂತ ಹೇಳಿ. ಅದರಲ್ಲಿ 8ನೇ ವಯಸ್ಸಿಗೆ 7ನೇ ವಯಸ್ಸಿಗೆ ಮಕ್ಕಳಿಗೆ 4 ವರ್ಣದವರೆಗೂ ಸಂಸ್ಕಾರ ಮಾಡ್ತಾಯಿದ್ರು. ಯಾಕೆ ಅಂತಂದರೆ ಅವನು ಬಾಲಕ ವಟು ಅಂತ ಆಗ್ತಾನೆ ಅಂತ. ಈ ವಟು ಯಾಕೆ ಆಗ್ತಾನೆ ಅಂತಂದರೆ, ಅವನು ವಿದ್ಯಾರ್ಥಿ ಆಗೋದಕ್ಕೆ ಒಂದು ಯೋಗ್ಯತೆ ಬೇಕು ಅಂತ ಹೇಳಿ. ವಿದ್ಯಾರ್ಥಿ ಆಗೋದಕ್ಕೆ ಅದನ್ನು ಅರ್ಹತೆ ಪಡೆಯೋದಕ್ಕೆ ಒಂದು ವಟುತ್ವ ಬೇಕು. ಆ ವಟುತ್ವವನ್ನು ನಾವೇನು ಮಾಡ್ತೇವೆ, ಸಂಸ್ಕಾರ ರೂಪದಲ್ಲಿ ಮಾಡ್ತೇವೆ, ಉಪನಯನ ರೂಪದಲ್ಲಿ ಮಾಡ್ತೇವೆ. ಉಪನಯನ ರೂಪದಲ್ಲಿ ಮಾಡಿದಾಗ ಚಂಡಿಕೆ ಅಂತ ಮಾಡ್ತೇವೆ. ಅಂದರೆ ಈಗ ನೋಡಿ, ಮಗು ಹುಟ್ಟಿದಾಗಲೂ ಕೂಡ ನಾವು ಚೌಲ ಅಂತ ಮಾಡ್ತೇವೆ. ಅದ್ರ ಹಿಂದಿನ ಸೈನ್ಸ್ ಏನು ಅಂದರೆ, ಈಗ ನಮ್ಮ ಮಾಡರ್ನ್ ಸೈನ್ಸು ಒಪ್ಪುತ್ತೆ, ನೇಲ್ಸ್ ಆ್ಯಂಡ್ ದ ಹೇರ್ಸ್ ಕ್ಯಾರಿ ದಿ ಮೆಮೊರಿ ಅಂತ ಹೇಳಿ. ಸೊ ಚೌಲ ಮಾಡೋದ್ರ ಹಿಂದೆ, ಸಂಸ್ಕಾರದ ಹಿಂದೆ ಆ ಮಗು ಹುಟ್ಟಿದಾಗ ಪಾಸ್ಟ್ ಲೈಫ್ ಮೆಮೊರೀಸನ್ನು ಕ್ಯಾರಿ ಮಾಡಿರುತ್ತೆ. ಯು ಡೋಂಟ್ ನೋ ವಾಟ್ ಕೈಂಡ್ ಆಫ್ ಮೆಮೊರೀಸ್ ಇಟ್ ಕ್ಯಾರೀಸ್. ಸೊ ಅದನ್ನು ಚೌಲದ ಮೂಲಕ ತೆಗೆದು ಹಾಕುವಂಥ ಒಂದು ಪ್ರೋಸೆಸ್. ಇದಕ್ಕೇ ಸತ್ತ ನಂತರನೂ ಕೂಡ ತಲೆಯಲ್ಲಿರುವಂತಹ ಕೂದಲುಗಳನ್ನು ತೆಗಿತಾರೆ. ಅಂದರೆ ಆ ಕೂದಲುಗಳು ಏನಿದೆ, ಈಗ ತಂದೆ ತೀರ್ಕೊಂಡ್ರೋ ತಾಯಿ ತೀರ್ಕೊಂಡ್ರೋ, ಸೊ ಅವರ ನೆನಪುಗಳು ಕೂಡ ಅದರಿಂದ ಹೋಗಬಿಡಲಿ ಅಂತ, ಬಿಕಾಸ್ ಇಟ್ ಇಸ್ ಸ್ಟೋರ್ಡ್ ಇನ್ ದ ಹೇರ್ಸ್ ಅಂತ. ಈ ಮಗುವಿಗೆ, ಸಣ್ಣ ಮಗುವಿಗೂ ಕೂಡ ಪೂರ್ವಜನ್ಮದ ಸ್ಮೃತಿ ಇರುತ್ತೆ, ಅದು ಕ್ಲಿಯರ್ ಆಗಿಬಿಡಲಿ. ಆ ಕರ್ಮ ಏನು ತೊಗೊಂಬಂದಿದೆಯೋ ಕ್ಲಿಯರ್ ಮಾಡ್ಕೊಂಬೇಡ. ಚೌಲ ಆದಮೇಲೆ ನೆಕ್ಸ್ಟ್ ಉಪನಯನ ಟೈಮಲ್ಲೂ ಕೂಡ ಆ ಚೌಲದಿಂದ ಡೆವಲಪ್ ಮಾಡಿರುವಂತಹ ಏನು ಮೆಮೊರೀಸ್ ಇದೆ, ಮನೆಯಲ್ಲಿ ಓಡಾಡಿದ್ದು, ತಾಯಿಯ ಒಂದು ಅನುಬಂಧ, ಅಲ್ಲಿಯ ಓಡಾಟ, ಈಗ ಅದು ಕೂಡ ನಾವು ಎರೇಸ್ ಮಾಡಿ ಹೊಸ ಮೆಮೊರಿಗೆ ಅವ್ರನ್ನ ರೆಡಿ ಮಾಡ್ತೇವೆ. ಹೊಸ ಮೆಮೊರಿಗೆ ರೆಡಿ ಮಾಡುವ ಆ ಪಟುತ್ವಕ್ಕೆ ವಟು ಅಂತ ಹೇಳ್ತೇವೆ. ಅವನು ವಟು ಆದಮೇಲೆ ಅವನಿಗೆ ಜನಿವಾರವನ್ನು ಹಾಕ್ತಾರೆ ಅಂತ. ಈ ಜನಿವಾರ ಮತ್ತೆ ಹೇಳ್ತಾನೆ, 4 ವರ್ಣಾಶ್ರಮದವರೆಗೂ ಕೂಡ ಇದು ಇತ್ತು ಅಂತ. ಕೆಲವೊಬ್ರು ಏನಾಯಿತು, ಬದುಕು ಬದಲಾಗ್ತಾ ಆಗ್ತಾ, ಜೀವನದ ಅವಶ್ಯಕತೆಗಳು ಬದಲಾಗ್ತಾ ಆಗ್ತಾ ಆ ವರ್ಣಾಶ್ರಮದಲ್ಲಿ ಭಾಳಷ್ಟು ಜನ ಬಿಡ್ತಾ ಬಂದರು. ಕೇವಲ ಕೆಲ ವರ್ಣಾಶ್ರಮದವರು ಮಾತ್ರ ಅದನ್ನು ಇನ್ನೂ ಮೇಂಟೈನ್ ಮಾಡ್ತಾ ಇದ್ದಾರೆ. ಕೇವಲ ಬ್ರಾಹ್ಮಣ ಪದ್ಧತಿ ಅಷ್ಟೇ ಅಲ್ಲ, ವಿಶ್ವಕರ್ಮದವರು ಮೇಂಟೈನ್ ಮಾಡ್ತಾ ಇದ್ದಾರೆ, ವೈಶ್ಯ ಕಮ್ಯುನಿಟಿಯವರು ಮೇಂಟೈನ್ ಮಾಡ್ತಾರೆ, ಕ್ಷತ್ರಿಯರು ಕೂಡ ಮೇಂಟೈನ್ ಮಾಡ್ತಾ ಇದ್ದಾರೆ. ಕೆಲ ವರ್ಗದವರು ಜೀವನವೇ ಕಷ್ಟ ಆಗಿದ್ದರಿಂದ ಅವ್ರು ಬಿಟ್ಟಿದ್ದಾರೆ. ಸೊ ಅದನ್ನು ಬಿಡೋಣ. ಈ ಜನಿವಾರ ಯಾಕೆ ಹಾಕಬೇಕು ಅಂತಂದರೆ, ಈ 8 ವಯಸ್ಸಲ್ಲಿ ಪ್ಯೂಟಿಟರಿ ಗ್ಲ್ಯಾಂಡ್ ಓಪನ್ ಆಗಿರುವಂಥವನಿಗೆ ಉಪನಯನ ಸಂಸ್ಕಾರ ಆಗುತ್ತೆ. ಈ ಉಪನಯನ ಅಂದರೆ, ಉಪ ಅಂದರೆ ಟೆಂಪರವರಿ, ನಯನ ಅಂತಂದರೆ ಕಣ್ಣು. ಈ ಟೆಂಪರವರಿ ಕಣ್ಣು ಓಪನ್ ಆಗುತ್ತೆ. ಟೆಂಪರವರಿ ಕಣ್ಣು ಓಪನ್ ಆದಾಗ ಏನಾಗುತ್ತೆ, ಈ ದೇಹ ಕೇವಲ ತಾಯಿ ಕೊಟ್ಟ ದೇಹ ಅಷ್ಟೇ ಅಲ್ಲ, ಅನ್ನಮಯ ಕೋಶ ಅಷ್ಟೇ ಅಲ್ಲ, ಅದರಿಂದ ಪ್ರಾಣಮಯ ಕೋಶನೂ ಕೂಡ ಬೆಳೆಯೋದಕ್ಕೆ ಶುರು ಆಗುತ್ತೆ.
ಪ್ರಾಣಮಯ ಕೋಶದಲ್ಲಿ ಬೆಳೀತಾ ಬೆಳೀತಾ ಸದ್ಭಾವನೆಗಳು ಉಂಟಾಗಲಿ, ಅಲ್ಲಿ ಅದಕ್ಕೆ ಸಂಸ್ಕಾರಗಳು ಕೊಡೋದಕ್ಕೆ ಶುರು ಆಗುತ್ತೆ. ಮನೋಮಯ ಕೋಶನೂ ಶುರು ಆಗತ್ತೆ ಅಂತ. ಅದಕ್ಕೊಂದು ಮೊದಲು 5 ವರ್ಷ ಅನ್ನಮಯ ಕೋಶ ಬೆಳೆಯುತ್ತೆ, ಅದಾದಮೇಲೆ ಪ್ರಾಣಮಯ ಕೋಶ ಬೆಳೆಯುತ್ತೆ, ಅದಾದಮೇಲೆ ಮನೋಮಯ ಕೋಶ. ಸೊ ಈ ಕೋಶಗಳು ಹೇಗೆ ಬೆಳೀತಾ ಬರುತ್ತೋ ಸಂಸ್ಕಾರ ಮತ್ತು ಜ್ಞಾನ ಅದಕ್ಕೆ ಹಾಗೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ಆವಾಗ ಯಾವಾಗ ಭಾವನೆಗಳು ಉತ್ಪತ್ತಿ ಆಗ್ತಾ ಇದೆ ಆ ಟೈಮಲ್ಲಿ ಉಪನಯನ ಸಂಸ್ಕಾರ ಆಗುತ್ತೆ. ಉಪನಯನ ಸಂಸ್ಕಾರ ಆದಾಗ ಮಗು ಸೂಕ್ಷ್ಮನಾಗ್ತಾ ಹೋಗ್ತಾನೆ. ಈ ಸೂಕ್ಷ್ಮನಾಗ್ತಾನೆ, ಇಲ್ಲಿವರೆಗೂ ಸ್ಥೂಲವಾಗಿರ್ತಾನೆ ಮಗು. ಉಪನಯನ ಆದಮೇಲೆ ಸೂಕ್ಷ್ಮ ಆಗ್ತಾ ಹೋಗ್ತಾನೆ. ಅವನು ಹೇಳುವ ಮಂತ್ರಗಳು, ಗಾಯತ್ರಿ ಮಂತ್ರ ಬರುತ್ತೆ. ಗಾಯತ್ರಿ ಮಂತ್ರನೇ ನಮ್ಮ ಬೇರೆ ಡೈಮೆನ್ಷನ್ ಓಪನ್ ಮಾಡುವಂತಹ ಮಂತ್ರ. ಓಂ ಭೂರ್ ಭುವ ಸ್ವಃ, 3 ಲೋಕದಲ್ಲಿರುವಂಥವನೇ. ಇದು ಗಾಯತ್ರಿ ಮಂತ್ರದ ಒಂದು ಅರ್ಥ. ಓಂ ಭೂರ್ ಭುವ ಸ್ವಃ, ಈ 3 ಲೋಕದಲ್ಲಿರುವಂತಹ ಓಂ ಭೂರ್ ಭುವ ಸ್ವ ತತ್ ಸವಿತು. ತತ್ ಅಂತಂದರೆ ತತ್ವಮಸಿ ಅಂತ ಹೇಳ್ತೀವಿ, ದ್ಯಾಟ್ ಅಂತ, ದೌ ಆರ್ ದ್ಯಾಟ್, ತತ್ವಮಸಿ. ತತ್ ಸವಿತು, ಸವಿತು ಅಂದರೆ ಸೂರ್ಯನೇ. ಯಾವ ಸೂರ್ಯ? ಭೂಲೋಕ, ಭೋರ್ಲೋಕ, ಮಹರ್ಲೋಕ. ಓಂ ಭೂರ್ ಭುವ ಸ್ವಃ, ಸ್ವಲೋಕದಲ್ಲಿ, ಈ 3 ಲೋಕದಲ್ಲಿ ಇರುವಂಥವನು. ಹಾಗಾದರೆ ಯಾವಾಗ ಗಾಯತ್ರಿ ಉಪದೇಶ ಆಗುತ್ತೆ ಅಂದಾಗ ಅವನು ಈ 3 ಲೋಕನೂ ಕಾಣಿಸ್ತಾ ಇರಬೇಕು ಅಂತ ಅರ್ಥ. ಸೊ 3 ಲೋಕದಲ್ಲಿ ಏನು ಕಾಣಿಸ್ಬೇಕು? 3 ಲೋಕದಲ್ಲೂ ಸೂರ್ಯ ಕಾಣಿಸ್ತಾ ಇದ್ದಾನೆ ಅಂತ ಅರ್ಥ. ಈ 3 ಲೋಕದಲ್ಲಿ ಕಾಣಿಸುವಂಥ ಸೂರ್ಯನು ಓಂ ಭೂರ್ಭುವ ಸ್ವಃ ಭರ್ಗೋ ದೇವಸ್ಯ ಧೀಮಹಿ, ನೀನು ಎಲ್ಲ ದೇವರಿಗಿಂತ ದೊಡ್ಡವನಪ್ಪ, ನೀನು ವರೆಣ್ಯಂ, ನೀನು ಎಲ್ಲ ದೇವರಿಗೆ ದೊಡ್ಡವನು ಅಂತ ಹೇಳಿ. ಓಂ ಭೂರ್ಭುವ ಸ್ವಃ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್, ನನ್ನ ಬುದ್ಧಿಯನ್ನು ಪ್ರಚೋದಿಸು, ಅಂದರೆ ನನ್ನ ಸದಾ ಬೆಳಕಲ್ಲಿ ಇಡು ಅಂತ ಹೇಳಿ ನಾನು ಅರ್ಘ್ಯವನ್ನು ಕೊಡ್ತೇನೆ. ಅರ್ಘ್ಯವನ್ನು ಕೊಡಬೇಕಾದಾಗ ನಮಗೇನಪ್ಪ ಪ್ರಿನ್ಸಿಪಲ್ ಹೇಳುತ್ತೆ ಅಂತಂದರೆ, ಡೈರೆಕ್ಟಾಗಿ ಸೂರ್ಯನನ್ನು ನೋಡೋಕ್ಕಾಗೋದಿಲ್ಲ ನಾವು. ಸೊ ಅರ್ಘ್ಯವನ್ನು ಕೊಡಬೇಕಾದಾಗ ನೀರಿನ ಮೇಲೆ ಬೀಳುವ ಸೂರ್ಯನ ರಶ್ಮಿ ಅನ್ನು ನೋಡಿದಾಗ ಅಲ್ಲಿ ಸೆಲ್ಫ್ ಇಲ್ಯುಮಿನೇಟಿಂಗ್ ಆ ದಿವ್ಯತ್ವ ಕಾಣಿಸುತ್ತೆ. ಆ ಲೈಟು ನನ್ನ ಸ್ಮೃತಿಯಲ್ಲಿ ಬರ್ತಾ ಹೋಗುತ್ತೆ, ಮಂತ್ರವನ್ನು ಹೇಳ್ತಾ ಹೋಗ್ತಾನೆ. ಆ ನೀರಿನಿಂದ ಆದ ಸೂರ್ಯ ಕಿರಣಗಳು ನನ್ನ ಸ್ಮೃತಿಯಲ್ಲಿ ಬಂದಾಗ ಅದು ಪ್ರಾಣವನ್ನು ಕೊಡುತ್ತೆ ಅಂತ. ಅದು ಹಳೆ ಕಾಲದ ಟೆಕ್ನಾಲಜಿ, ಪ್ರಾಣವನ್ನು ಕೊಡುತ್ತೆ. ಸೊ ಪ್ರಾಣವನ್ನು ಕೊಡೋನು ಪ್ರಾಣೇಶ. ಅವನಿಗೆ ಇರುವಂತಹ ಮಂತ್ರ, ನಾನು ಕತ್ಲಲ್ಲಿರಬಾರ್ದು, ಬೆಳಕಲ್ಲಿರಬೇಕು ಅನ್ನೋಗೋಸ್ಕರ ಯಾವ ಸೂರ್ಯದೇವನಿಗೆ? ಈ 3 ಲೋಕದಲ್ಲಿರೋ ಸೂರ್ಯದೇವನಿಗೆ. ಅಂದರೆ ಈ ಒಟ್ಟುವಿಗೆ 3 ಲೋಕ ಕಾಣಿಸ್ತಾ ಇದೆ ಅಂತ ಅರ್ಥ. ಸೊ ಬೆಳಕು ಬೇಕು ಅಂತ ಕೇಳ್ತಾ ಇರಬೇಕಾದಾಗ ಕತ್ಲು ಇರುತ್ತೆ ಸಾಧ್ಯತೆ. ಸೊ ಆ ಕತ್ಲು ಇರುತ್ತೆ, ಯಾಕಂದರೆ ಉಪನಯನ ಆಗಿರುತ್ತೆ, ಟೆಂಪರವರಿ ಐ ಓಪನ್ ಆಗಿರುತ್ತೆ ಅಂತ. ಇಲ್ಲಿ ಆಚಾರ್ಯ ತನ್ನ ಗುರುಕುಲದಲ್ಲಿ ಇಟ್ಕೊಂಡು, ಗುರುಪತ್ನಿ ತಾಯಿಯ ರೀತಿಯಲ್ಲಿ ನಿಂತ್ಕೊಂಡು ಮಕ್ಕಳನ್ನು ಊಟ ಎಲ್ಲ ಕೊಟ್ಟು ರೆಡಿ ಮಾಡ್ತಾನೆ. ಗುರು ತಂದೆಯ ರೂಪದಲ್ಲಿ ನಿಂತ್ಕೊಳ್ತಾನೆ. ಇಲ್ಲಿ ಈ ವಟು ವಿದ್ಯಾರ್ಥಿ ಆಗ್ತಾನೆ. ವಿದ್ಯಾರ್ಥಿ ಅಂತಂದರೆ ಅರ್ಥ, ಈ ತನ್ನ ಕಣ್ಣು ಮೂಲಕ, ಈ ಉಪನಯನ 3rd ಐ ಮೂಲಕ ಏನನ್ನು ನೋಡುತ್ತಾನೋ ಅದನ್ನು ಹೇಳುತ್ತಾನೆ ಅಂತ. ಅವಾಗ ಶ್ರುತಿ ಸ್ಮೃತಿ ಪುರಾಣ ನಾಮ ಅಂತ ಇತ್ತು. ಅಂದರೆ ವೇದಗಳೇನು ಹೇಳಿದರು? ಸತ್ಯವನ್ನೇ, ವೇದ ಅಂದರೆ ಸತ್ಯ ಅಂತ, ಸತ್ಯವನ್ನೇ ಹೇಳಿದರು. ಹೇಳಿದ್ದನ್ನು ಜ್ಞಾಪಕ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಈಗ ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೇಲಿ ಏನೇನಿದೆ, ಎಲ್ಲೆಲ್ಲಿ ವಸ್ತುಗಳಿದೆ ಅಂತ ಹೇಳ್ಬೋದು, ನೋಡಿದ್ರೆ ಹೇಳೋಕ್ಕಾಗತ್ತೆ. ನಾನು ಅದನ್ನು ಬಾಹೆಟ್ ಮಾಡಿಕೊಂಡು ನಿಮ್ಮ ಮನೆಗೆ ಬರ್ದೇನೆ ನಾನು ಎಷ್ಟೇ ಊರು ಹೊಡೆದ್ರೂ ಅದು ಹೇಳೋಕ್ಕಾಗಲ್ಲ. ಸೊ ಹಿಂದೆ ವೇದ ಅಧ್ಯಯನ ಆಗ್ತಾ ಇದ್ದಿದ್ದೇನಂತಂದರೆ, ಶ್ಲೋಕವನ್ನು ಹೇಳ್ತಾ ಇದ್ರು, ಅದನ್ನೇ 3rd ಐಯಲ್ಲಿ ನೋಡ್ತಾ ಇದ್ರು. ಪ್ರಪಂಚ ಹೀಗಿದೆ, ಸೃಷ್ಟಿ ಹೀಗಿದೆ. ಅವನ 3rd ಐ ಓಪನ್ ಆಗ್ತಿದ್ದಂಗೆ, ಉಪನಯನ ಆಗ್ತಿದ್ದಂಗೆ ಏನು ಸೃಷ್ಟಿ ಆಗುತ್ತೆ, ಆ ಸೃಷ್ಟಿಯ ಸತ್ಯಗಳನ್ನೇ ವೇದಗಳು ಹೇಳ್ತಾ ಬಂತು. ಯಾವುದು ಕಾಣಿಸ್ತೋ ಅದನ್ನು ಪುನರುತ್ಥಾನ ಮಾಡ್ತಾ ಬಂದ ಅವನು, ಮತ್ತೆ ಹೇಳ್ತಾ ಬಂದ ಅವನು. ಸೊ ಹೀಗಾಗಿ ಅಲ್ಲಿ ಶ್ರುತಿ ಸ್ಮೃತಿಯಾಗೆ ಉಳಿತು, ಯಾಕಂದರೆ ಅದು ಅನುಭವದಿಂದ ಕೂಡಿತ್ತು ಅಂತ ಹೇಳಿ. ಇಲ್ಲಿ ವಿದ್ಯಾರ್ಥಿ ಆದ ಅವನು. ವಿದ್ಯಾರ್ಥಿ ಆದ ಮೇಲೆ ಇವನು ಈಗ ಬ್ರಾಹ್ಮಣನ ಆಗ್ತಾನೆ, ಯಾಕಂದರೆ ಬ್ರಹ್ಮಜ್ಞಾನ ಬಂದ ಮೇಲೆ ಬ್ರಾಹ್ಮಣನ ಆಗ್ತಾನೆ ಅಂತ. ಈ ಪ್ರೋಸೆಸ್ಸಲ್ಲಿ, ಈ ಒಂದು ಹಂತದಲ್ಲಿ ಅವನ ಏನು ಈ ಪಂಚಕೋಶಗಳು ಸೃಷ್ಟಿಯಾಗಿರುತ್ತೆ, ಪಂಚಕೋಶಗಳು ಏನು ಬೆಳೀತಾ ಹೋಗುತ್ತೆ, ಇವನು ಈಗ ದ್ವಿಜನಾಗುತ್ತಾನೆ. ದ್ವಿಜ ಅಂದರೆ ಏನು ಅರ್ಥ? ಸೆಕೆಂಡ್ ಬಾರ್ನ್ ಅಂತ. ದ್ವಿಜಕ್ಕೆ ಭಾಳಷ್ಟು ಅರ್ಥ ಇದೆ, ಯಾಕಂದರೆ ಹಲ್ಲು ಬಿದ್ದ ಮೇಲೆ ಆಮೇಲೆ 2 ಹಲ್ಲು ಬರುತ್ತಲ್ಲ, ಅದನ್ನು ದ್ವಿಜ ಅಂತಾರೆ. ಸೆಕೆಂಡ್ ಬಾರ್ನ್ ಅಂತ. ಫಸ್ಟ್ ಈಸ್ ಬಾರ್ನ್ ಟು ಮದರ್, ಸೆಕೆಂಡ್ ಈಸ್ ಬಾರ್ನ್ ಟು ಅ ಗುರು ಅಂತ. ಜ್ಞಾನದಿಂದ ಅವನಿಗೆ ಹುಟ್ಟಾಗತ್ತೆ, ಅವನು ದ್ವಿಜ ಆಗ್ತಾನೆ ಅಂತ. ಸೊ ಆ ದ್ವಿಜನಾದಂತಹ ಬ್ರಹ್ಮಜ್ಞಾನವನ್ನು ಪಡೆದಂತಹ ಹುಡುಗನಿಗೆ ಒಂದು ಸಂಸ್ಕಾರಗಳು ಬರುತ್ತೆ. ಆ ಸಂಸ್ಕಾರ ಶುರು ಆಗೋದು ಉಪನಯನ ಸಂಸ್ಕಾರದಲ್ಲಿ. ಈ ಉಪನಯನ ಸಂಸ್ಕಾರದಲ್ಲಿ ಜನಿವಾರವನ್ನು ಹಾಕ್ತಾರೆ.
ಜನಿವಾರ ಯಾಕಪ್ಪ ಹಾಕ್ತಾರೆ ಅಂತಂದರೆ, ನಾನು ಹೇಳಿರೋ ಹಾಗೆ ಭೂರ್ಭುವಸ್ವ 3 ಲೋಕದಲ್ಲಿ ಓಡಾಡುವಂತಹ ಒಂದು ಅವನಿಗೆ ಅನುಕೂಲಗಳು ಆಗತ್ತೆ. ಅವನ ಸಂಸ್ಕಾರ ಶುದ್ಧಿಯಾಗಿರುತ್ತೆ, ಅಂದರೆ ಔಟ್ ಆಫ್ ಬಾಡಿ ಆಗತ್ತೆ, ಆಸ್ಟ್ರಲ್ ಟ್ರಾವೆಲ್ಲು ಆಗತ್ತೆ. ಈ ಬಾಡಿ ಅದು ಧ್ಯಾನದಲ್ಲಿದ್ದಾಗ ಸಂಧ್ಯಾ ವಂದನೆ ಮಾಡಿದ ಮೇಲೆ ಅಥವಾ ಅದಕ್ಕೆ ಧ್ಯಾನಕ್ಕೆ ಕುಳಿತಾಗ ಮಾತ್ರ ಔಟ್ ಆಫ್ ಬಾಡಿ ಆಗಬೇಕು. ಸಡನ್ನಾಗಿ ಬಾಡಿ ಔಟ್ ಆಫ್ ಆಗಬಾರ್ದು. ಯಾಕಂತಂದರೆ ಯಾವಾಗ ಫ್ರೀಕ್ವೆಂಟ್ ಔಟ್ ಆಫ್ ಬಾಡಿ ಆಗುತ್ತೋ ಶರೀರ ಕೃಶವಾಗೋದಕ್ಕೆ ಶುರು ಆಗುತ್ತೆ, ಶರೀರ ಏಜ್ ಆಗೋಕ್ಕೆ ಶುರು ಆಗುತ್ತೆ. ನಮ್ಮ ರಾಮಕೃಷ್ಣ ಪರಮಹಂಸರಿಗೆ, ರಮಣರಿಗೆ, ದೊಡ್ಡ ದೊಡ್ಡ ಯೋಗಿಗಳಿಗೆ ಕ್ಯಾನ್ಸರ್ ಬರ್ತಾ ಇತ್ತು. ಯಾಕೆ ಆ ಶರೀರಕ್ಕೆ ಕ್ಯಾನ್ಸರ್ ಬಂತು ಅಂತಂದರೆ ಅದು ಒನ್ ಆಫ್ ದ ರೀಸನ್ ಈಸ್ ಕಂಟಿನ್ಯೂಯಸ್ ಔಟ್ ಆಫ್ ಬಾಡಿ ಅಂತ. ಸೊ ಹೀಗಾಗಿ ನಾವು ಕೂಡ ನಮ್ಮ ಸಪ್ತಋಷಿ ಮಾರ್ಗದಲ್ಲಿ ಔಟ್ ಆಫ್ ಬಾಡಿ ಆಗೋದನ್ನು ಹೇಳ್ಕೊಡ್ತೇವೆ. ಬಟ್ ಫ್ರೀಕ್ವೆಂಟ್ ಔಟ್ ಆಫ್ ಬಾಡಿನ ನಾವು ಪ್ರಾಮಿಸ್ ಮಾಡಬೇಡಿ ಅಂತ ಹೇಳ್ತೀವಿ. ಯಾಕಂದರೆ ಈ ದೇಹ ಕೃಶವಾಗೋಕ್ಕೆ ಶುರು ಆಗ್ತದೆ ಅಂತ. ಸೊ ಆವಾಗ ಈ ಶರೀರ ಬಿದ್ದು ಹೋಗಬಾರ್ದು ಅನ್ನೋಗೋಸ್ಕರ ಜನಿವಾರವನ್ನು ಹಾಕ್ತಾರೆ. ಈ ದ್ವಿಜ ಅಂತಂದರೆ 2ನೇ ಜನ್ಮ ಆಗುವಂಥದ್ದು. ಒಂದು ಅನ್ನಮಯ ಕೋಶ, ತಾಯಿ ಕೊಟ್ಟಿರೋ ದೇಹ, ಇನ್ನೊಂದು ಸೂಕ್ಷ್ಮ ಶರೀರ. ನಮಗೆ 3 ಶರೀರ ಇದೆ. ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ, ಇನ್ನೊಂದು ಕಾರಣ ಶರೀರ. ಈ ಕಾರಣ ಶರೀರವನ್ನು ಬ್ರಹ್ಮಜ್ಞಾನದ ಮೂಲಕ ಅದನ್ನು ಡಿಸಾಲ್ವ್ ಮಾಡ್ತೇವೆ. ಬಟ್ ಈ ಸೂಕ್ಷ್ಮ ಶರೀರಕ್ಕೆ ಸಂಸ್ಕಾರವನ್ನು ಕೊಡಬೇಕು. ಎಲ್ಲರಿಗೂ ಗೊತ್ತು ಸಾಧನೆ ಏನಂದರೆ, ತಾಯಿ ಕೊಟ್ಟ ದೇಹ ಭೂಮಿಯಿಂದ ಬಂದಂಥ ದೇಹ ಕೊನೆಗೆ ಇದು ಭೂಮಿಗೆ ಹೋಗುತ್ತೆ. ಉಳ್ಕೊಳ್ಳೋದು ಈ ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ, ಈ ಶರೀರ ಸತ್ತು ಹೋದ ಮೇಲೂ, ಇದು ಬಿದ್ದು ಹೋದ ಮೇಲೂ ಇದು ಮುಂದೆ ಕಂಟಿನ್ಯೂ ಆಗಬೇಕು. ಆದ್ದರಿಂದ ಎಂಟೈರ್ ಸಂಧ್ಯಾವಂದನೆಯ ಪ್ರೋಸೆಸ್ಸಲ್ಲಿ ಇದನ್ನು ಟ್ರೈನ್ ಮಾಡಲಿಕ್ಕೆ ಬರ್ತೇವೆ ನಾವು. ಹೇಗೆ ಟ್ರೈನ್ ಮಾಡ್ತೇವೆ? ಈ ಸೂಕ್ಷ್ಮ ಶರೀರ ಹೆಂಗಿರುತ್ತೆ? ಸ್ಥೂಲ ಶರೀರದಲ್ಲೇ ಇರುತ್ತೆ. ಸೊ ಈ ಸ್ಥೂಲ ಶರೀರ ಸೂಕ್ಷ್ಮ ಶರೀರಕ್ಕೆ ಟ್ರೈನಿಂಗ್ ಕೊಡುತ್ತೆ. ಹೆಂಗೆ ಕೊಡುತ್ತೆ? ಅದು ಹೇಳುತ್ತೆ, ಕೇಶವ ಸ್ವ, ನಾರಾಯಣ ಸ್ವ, ಮಾಧವ ಸ್ವ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ ಸ್ವ, ತ್ರಿವನ್. ಹೀಗೆ ನಾವು ಕಣ್ಣು, ಎಡಗಣ್ಣು, ಬಡಗಣ್ಣು, ಎಡಹೊಳ್ಳೆ, ಬಲಹೊಳ್ಳೆ, ಬಲಗಿವಿ, ಎಡಗಿವಿ, ಗದ್ದ, ಇದು ಗಂಟ್ಲು, ಇದು ಶೋಲ್ಡರ್, ರೈಟ್ ಶೋಲ್ಡರ್, ಇದೆಲ್ಲ ಅಂಗನ್ಯಾಸ, ಕರನ್ಯಾಸ ಮೂಲಕ ಒಂದೊಂದೇ ಬಾಡಿ. ಸೊ ನೀವೇನು ಪ್ರಾಕ್ಟೀಸ್ ಮಾಡ್ತೀರೋ ಇದು ಪ್ರಾಕ್ಟೀಸ್ ಮಾಡುತ್ತೆ. ಶರೀರ ಬಿಟ್ಟು ಹೋದ ಮೇಲೆ ಮನಸ್ಸು ಕಂಟಿನ್ಯೂಯಸ್ ಕನೆಕ್ಷನ್ ಬಿಟ್ವೀನ್ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ. ಈ ಮನಸ್ಸಿನಲ್ಲಿ ಒಂದು ಹ್ಯಾಬಿಟ್ ಏನಿದೆ ಅಂತಂದರೆ, ಸ್ಥೂಲ ಶರೀರದಲ್ಲಿ ಏನಿದೆ ಅಭ್ಯಾಸ ಸೂಕ್ಷ್ಮ ಶರೀರಕ್ಕೂ ಬರುತ್ತೆ ಅಂತ. ಆದ್ದರಿಂದ ದಿನಾ ಸಂಧ್ಯಾವಂದನೆ ಮಾಡಬೇಕು. ಎಷ್ಟು ದಿವಸ ಮಾಡಬೇಕು? ಸಾಯೋವರೆಗೂ ಮಾಡಬೇಕು. ಒಂದು ದಿವಸ ಸಾಯೋದು ಯಾವುದು? ಈ ಶರೀರ ಮಾತ್ರ ಸಾಯುತ್ತೆ. ಇದು ಸತ್ತ ತಕ್ಷಣ ಇದಕ್ಕೆ ಅವೇರ್ನೆಸ್ ಬರುತ್ತೆ. ಈ ಅವೇರ್ನೆಸ್ ಬಂದಾಗ ಇದು ದ್ವಿಜ ಆಗುತ್ತೆ. ಇದಕ್ಕೆ ಕಣ್ಣೆಲ್ಲಿದೆ, ಕಿವಿ ಎಲ್ಲಿದೆ, ಕೈ ಯಾವುದು, ಕಾಲು ಯಾವುದು, ತನ್ನ ಪಾದಗಳೆಲ್ಲ ಮುಟ್ಟಿ ನೋಡ್ಕೊಂಡಿರುತ್ತೆ. ಸೊ ಈ ಶರೀರದಲ್ಲಿ ಇದ್ದಂಥ ಅವೇರ್ನೆಸ್ಸು ಈ ಶರೀರಿಗೆ ಶಿಫ್ಟ್ ಆದಾಗ ಏನಾಗುತ್ತೆ? ಈ ಮರಣ ಹೊಂದಿದ ನಂತರ ಇದು ಮರಣ ಧರ್ಮ ಅಂತ. ಪೃಥ್ವಿ ಶರೀರ, ಪಾರ್ಥಿವ ಶರೀರ ಮರಣ ಧರ್ಮ. ಈ ಸೂಕ್ಷ್ಮ ಶರೀರಕ್ಕೂ ಮರಣ ಧರ್ಮ ಇದೆ. ಆದರೆ ಇದನ್ನು ಇನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದೇ ಗುರುಕುಲದಲ್ಲಿ ಕಲಿತಾ ಇದ್ದಿದ್ದ ಪ್ರೊಸೆಸ್ಸು. ಸಂಧ್ಯಾವಂದನೆಯಲ್ಲಿ ಮಾಡ್ತಾ ಇದ್ದಿದ್ದ ಹಿಂದೆ ಇರೋ ಸೈನ್ಸ್ ಆ್ಯಂಡ್ ಸೀಕ್ರೆಟ್ಸು. ಈ ಶರೀರವನ್ನು ರೆಡಿ ಮಾಡಬೇಕು. ಈ ಶರೀರಕ್ಕೆ ನಾವು ಇಲ್ಲಿಂದ ಸಂಸ್ಕಾರವನ್ನು ತುಂಬ್ತಾ ಇದ್ವಿ. ಒಂದು ಸಂಸ್ಕಾರ ಪೃಥ್ವಿ ಲೋಕಕ್ಕೆ ಸಂಬಂಧಪಟ್ಟಿರೋದು, ಉಳಿದ ಸಂಸ್ಕಾರ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಿರೋದು ಸೂಕ್ಷ್ಮ ಶರೀರಕ್ಕೆ ಅಂತ. ಈ ಸೂಕ್ಷ್ಮ ಶರೀರಕ್ಕೆ ನಾವು ರೆಡಿ ಮಾಡ್ಕೊಳ್ತಾ ಇದ್ವಿ ಅಂತ. ಅದಕ್ಕೆ ಸಂಧ್ಯಾವಂದನೆ ಮಾಡಬೇಕಾದ್ರೆ ಜನಿವಾರ ಹಾಕೋದಂದ್ರೆ ಒಂದು ಇರುವೆ ಮುಂದೆ ಒಂದು ಚಾಕ್ ಪೀಸಿಂದ ರೌಂಡ್ ಸರ್ಕಲ್ ಹಾಕಿ ಅದು ಕ್ರಾಸೇ ಮಾಡೋದಿಲ್ಲ. ಈ ಸೂಕ್ಷ್ಮ ಶರೀರ ಇರುವೆ ಇದ್ದ ಹಾಗೆ ಯಾವಾಗ ಏನಾದ್ರು ಅಡ್ಡ ಬರುತ್ತೆ, ಜನಿವಾರ ಹಿಂಗೆ ಅಡ್ಡ ಬರುತ್ತೆ ಅಂದ ತಕ್ಷಣವೇ ಅದು ಬಾಡಿಯಿಂದ ಸ್ಪ್ಲಿಟ್ ಆಗ್ತಾ ಇರಲಿಲ್ಲ ಅಂತ. ನಮಗೆ ಇದು ಯಾರೂ ಹೇಳ್ಕೊಳ್ಳಿಲ್ಲ. ಇದನ್ನು ಸಾಧನೆ ಮಾಡ್ತಾ ಇನ್ವೆಸ್ಟಿಗೇಟ್ ಮಾಡ್ತಾ ಅವಾಗ ಅರ್ಥ ಆಗ್ತಾ ಹೋಯಿತು, ಓ ದಿಸ್ ಈಸ್ ಹೌ ಇಟ್ ಈಸ್ ಮೇಡ್ ಫಾರ್. ಎಂಥ ಅದ್ಭುತ ಸೈನ್ಸು. ನಾವು ಒಂದು ರಿಚುವಲ್ ಅಂದ್ಕೊಂಡ್ವಿ, ಇದು ರಿಚುವಲ್ ಅಲ್ಲ, ಯೋಗಿಕ್ ಪ್ರೋಸೆಸ್. ಸಂಧ್ಯಾವಂದನೆ ಅನ್ನೋದೇ ಯೋಗಿಕ್ ಪ್ರೋಸೆಸ್ ಅಂತ. ಮತ್ತು ಇವಾಗಂತೂ 40, 45, 50ನೇ ವಯಸ್ಸಿಗೆಲ್ಲ BP ಎಲ್ಲ ಬರೋಕ್ಕೆ ಶುರು ಆಗಿದೆ. ನಾವೆಲ್ಲ ಕೇಳಿದ್ದೀವಿ, ವಯಸ್ಸಾಗಿರೋರು ಜನ ಬಾತ್ರೂಮಿಗೆ ಹೋದರು, ಬಾತ್ರೂಮಲ್ಲಿ ತಲೆ ತಿರುಗಿ ಬಿದ್ದರು ಅಂತ. ಬಾತ್ರೂಮಲ್ಲಿ ತಲೆ ತಿರುಗಿ ಯಾಕೆ ಬೀಳ್ತಾರೆ ಅಂತಂದರೆ, ತಲೆ ತಿರುಗೋದು ಈ 2 ಕಿವಿಯಲ್ಲಿ ಒಂದು ಲಿಕ್ವಿಡ್ ಇರ್ತದೆ. ಆ ಲಿಕ್ವಿಡ್ ಇಂಬ್ಯಾಲೆನ್ಸ್ ಆದಾಗ ತಲೆ ತಿರುಗುತ್ತೆ ಮನುಷ್ಯನಿಗೆ. ಈ ಲಿಕ್ವಿಡ್ ಕರೆಕ್ಟಾಗಿದ್ದರೆ ಮಾತ್ರ ಈ 3 ಡೈಮೆನ್ಷನ್ ವರ್ಲ್ಡ್ ಕರೆಕ್ಟಾಗಿರುತ್ತೆ ಅಂತ. ಸೊ ಕಿವಿಯಲ್ಲಿರುವ ಲಿಕ್ವಿಡ್ ಡ್ರೈ ಆಗ್ತಾ ಹೋಗುತ್ತೆ ವಯಸ್ಸಲ್ಲಿ. ಮತ್ತು ನಾವು ಅಪಾನವಾಯು ಮೂಲಕ ಮೂತ್ರ ವಿಸರ್ಜನೆ ಮಾಡಬೇಕಾದಾಗ ಅದು ಸೆಳೆಯಲ್ಪಡುತ್ತೆ, ಎನರ್ಜಿ ಸೆಳೆಯಲ್ಪಟ್ಟಾಗ ಇಂಬ್ಯಾಲೆನ್ಸ್ ಆಗುತ್ತೆ, ಆವಾಗ ಬಿದ್ದು ಹೋಗುತ್ತೆ. ಹಂಗೆ ಬಿದ್ದು ಹೋಗಬಾರ್ದು ಅಂತ ಹೇಳಿ ನಮ್ಗೆ ಇಲ್ಲೊಂದು ನಾಡಿ ಇದೆ. ಈ ಕಿವಿಯಲ್ಲಿ ನಾಡಿ ಇದೆ, ಬಲಗಿವಿ ಎಡಗಿವಿಯಲ್ಲಿ ಇಲ್ಲೊಂದು ನಾಡಿ ಇದೆ. ಈ ಎಡಗಿವಿಯಲ್ಲಿ ನಾಡಿ ಜನಿವಾರ ಈ ಕಡೆ ಇದೆ, ಬಲಗಿವಿಯಲ್ಲಿ ಒಂದು ನಾಡಿ ಇದೆ. ನಾವು ಬಲಗಿವಿಗೆ ಆ ಜನಿವಾರವನ್ನು ಹಾಕ್ಕೊಂಡಾಗ ಒಂದೇನಾಗುತ್ತೆ, ಅದು ಅಶುಚಿ ಆಗೋದಿಲ್ಲ.
ಎರಡನೇದು ಇಲ್ಲೊಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಈ ಅಭ್ಯಾಸ ಬಲದಿಂದ ಈ ನಾಡಿಯಲ್ಲಿ ಸ್ಪರ್ಶ ಆಗ್ತಾ ಆಗ್ತಾ ವಯಸ್ಸಾದವರಿಗೆ ಇಂಬ್ಯಾಲೆನ್ಸ್ ಆಗೋದಿಲ್ಲ ಅನ್ನುವಂಥದ್ದು ಒಂದು ಸೈನ್ಸು. ಅದ ನಂತರ ಸಂಧ್ಯಾ ವಂದನೆ ಅನ್ನೋದನ್ನು ಮಾಡ್ತೀವಿ. ಇದರಲ್ಲಿ ಡಿಪಾರ್ಟ್ಮೆಂಟ್ಸ್ ಇದೆ. ಭೂತ ಉಚ್ಚಾಟನೆ ಅಂತ ಮಾಡ್ತೀವಿ, ದಿಗ್ಬಂಧನ ಅಂತ ಮಾಡ್ತೀವಿ. ದಿಗ್ಬಂಧನ ಯಾಕೆ ಮಾಡ್ಕೋಬೇಕು? ಈ ಫಿಸಿಕಲ್ ಬಾಡಿಗೆ ಎಂಥ ದಿಗ್ಬಂಧನ ಹಾಕ್ತಾರೋ ಸೂಕ್ಷ್ಮ ಶರೀರಕ್ಕೆ. ಯಾಕಂದರೆ ಸೂಕ್ಷ್ಮ ಲೋಕದಲ್ಲಿರೋ ಬೇರೆ ಬೇರೆ ಭೂತಾದಿ ಗಣಗಳು ಬಂದು ತೊಂದರೆ ಕೊಡಬಾರ್ದು ಅನ್ನೋಗೋಸ್ಕರ ನಾವು ಇದನ್ನು ದಿಗ್ಬಂಧನ ಹಾಕ್ಕೊಳ್ಳೋದು. ಈಗ ನಾವು ಸಂಧ್ಯಾ ವಂದನೆ ಮಾಡ್ತಾ ಇದ್ದೀವಿ, ತುಂಬ ಸ್ಥೂಲ ರೂಪದಲ್ಲಿ ಮಾಡ್ತಾ ಇದ್ದೀವಿ. ನಮಗೆ ಸೂಕ್ಷ್ಮ ಶರೀರ ರೆಡಿ ಆಗಿದೆ ಅಂತ ಗೊತ್ತಿಲ್ಲ, ಅದರಲ್ಲಿ ಯಾವ ಚಕ್ರಗಳು ಆ್ಯಕ್ಟಿವೇಟ್ ಆಗಿದೆ ಅಂತ ಗೊತ್ತಿಲ್ಲ. ಬಟ್ ಸಂಧ್ಯಾ ವಂದನೆ ಮಾಡ್ತಾ ಇದ್ದೀವಿ. ಮಾಡದೇ ಇರೋ ಕಾಲದಲ್ಲಿ ಮಾಡ್ತಾ ಇದ್ದಾರಲ್ಲ ಅನ್ನೋದೊಂದೇ ಸಂತೋಷ. ಬಟ್ ತಿಳಿದು ಮಾಡಿದ್ರೆ ಪ್ರತಿಯೊಬ್ಬನೂ ಹಿ ಕ್ಯಾನ್ ಎಕ್ಸೆಲ್. ನೋಡಿ, ಬೇರೆ ಸಂಧ್ಯಾ ವಂದನೆ ಮಾಡ್ತಾನೆ ಇಷ್ಟು ಎಕ್ಸೆಲ್ ಆಗಿರಬೇಕಾದ್ರೆ ಈ ಸೈನ್ಸನ್ನು ಇಟ್ಕೊಂಡು ಮಾಡಿದ್ರೆ ಎಷ್ಟು ಅದ್ಭುತವಾಗಿರುತ್ತೆ. ಇದನ್ನು ಯಾರು ಹೇಳಬೇಕು, ಎಲ್ಲಿ ಹೇಳಬೇಕು, ಯಾರಿಗೆ ಹೇಳಬೇಕು? ಸೊ ಇಲ್ಲಿ ಭೂತೋಚ್ಚಾಟನೆ ಮಾಡ್ತೀವಿ. ಸೊ ಹಾಗಾದರೆ ಬ್ರಹ್ಮ ರಾಕ್ಷಸರು, ಭೂತ ಪಿಶಾಚಿಗಳಿದೆ, ವಿಘ್ನಗಳಾಗುತ್ತೆ. ಅದಕ್ಕೆ ನಮ್ಮ ಮನೆಯಲ್ಲಿ ಅರಿಶಿಣದ ಸ್ನಾನ ಮಾಡಿಸಿದಾಗ ಸೂಕ್ಷ್ಮ ಆಗಿಬಿಡ್ತಾರೆ. ಮನೆಯಿಂದ ಆಚೆ ಹೋಗಬಾರ್ದು ಅಂತ ಹೇಳ್ತಾರೆ. ಮನೆಯಿಂದ ಆಚೆ ಯಾಕೆ ಹೋಗಬಾರ್ದು ಅಂತಂದರೆ, ನೀವು ಅರಿಶಿಣದ ಸ್ನಾನ ಮಾಡಿದಾಗ ಸೂಕ್ಷ್ಮ ಆಗಿಬಿಡ್ತೀರಿ. ಯಾವುದೋ ಒಂದು ದೆವ್ವ ಬಂದು ಮೈ ಸೇರಬಾರ್ದು, ಅದರಿಂದ ವಿಘ್ನಗಳು ಉಂಟಾಗಬಾರ್ದು, ಮದುವೆ ನಿಲ್ಲಬಾರ್ದು ಅನ್ನೋದು. ಅದಕ್ಕೆ ಮನೆ ಮುಂದೆ ಹಂದ್ರ ಅಂತ ಒಂದು ಹಾಕ್ತೀವಿ. ನಮ್ಮಲ್ಲಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹಂದ್ರ ಅಂತ ಹೇಳ್ತಾರೆ. ಇಲ್ಲಿ ಚಪ್ರ ಅಂತ ಏನೋ ಹೇಳ್ತೀರ, ಚಪ್ರ ಹಾಕ್ಕೊಳ್ತೀವಿ ನಾವು. ಈ ಹಂದ್ರ ಅನ್ನೋ ಹಂದ್ರಾದೇವಿಯು ಯಮನ ಹೆಂಡತಿ ಅಂತ. ಈ ಯಮನ ಹೆಂಡತಿ ಹಂದ್ರಾದೇವಿ ಅವಳು ಬಂದು, ನೀವು ಸುಮ್ಮನೆ ಚಪ್ರ ಹಾಕೋದಿಲ್ಲ, ಅದಕ್ಕೆ ಒಂದು ನೈವೇದ್ಯವನ್ನು ಕೊಟ್ಟು ಅದಕ್ಕೆ ಷೋಡಶ ಪೂಜೆಯನ್ನು ಮಾಡ್ತೀರಿ. ಆ ಹಂದ್ರಾದೇವಿ ಅಲ್ಲಿ ಕಾವಲು ನಿಂತ್ಕೊಳ್ತಾಳೆ. ಈ ಮನೆಯಲ್ಲಿ ಮಂಗಳಕರವಾದದ್ದು ನಡೀತಾ ಇದೆ, ಅಮಂಗಲ ಮಾಡುವಂಥದ್ದು ಯಾವುದೂ ಇಲ್ಲಿ ಪ್ರವೇಶ ಇಲ್ಲ ಅಂತನೋಗೋಸ್ಕರ ಆ ಹಂದ್ರಾದೇವಿನ ನಾವು ಪ್ರತಿಷ್ಠಾಪನೆ ಮಾಡ್ತೇವೆ. ಸೊ ನಮ್ಮ ಸನಾತನರಿಗೆ, ನಮ್ಮ ಹಿರಿಯರಿಗೆ ಸೂಕ್ಷ್ಮ ಸ್ಥೂಲ ಸಂವೇದನೆ, ಸೂಕ್ಷ್ಮ ಸಂವೇದನೆಯ ಬಗ್ಗೆ ಜ್ಞಾನ ಇತ್ತು. ಸೊ ಈಗೇನಾಯಿತು, ಭೂತೋಚ್ಚಾಟನೆ ಮಾಡ್ಕೊಳ್ತೀವಿ. ಪಾಪ ಪುರುಷ ದಹನ ಮಾಡ್ತೇವೆ. ಪಾಪ ಪುರುಷ ದಹನ ಯಾಕೆ ಮಾಡ್ತೇವೆ ಅಂತಂದರೆ, ಇವತ್ತಿನ ದಿವಸ ನನ್ನ ಜೀವನದಲ್ಲಿ ಏನೇ ಕೆಟ್ಟದಾಗಿದ್ದರೂ ಇವತ್ತಿನ ದಿವಸ ಪಾಪ ಪುರುಷನ ಕಾರಣದಿಂದ ಅಂತ. ಈ ನರಕದಲ್ಲಿ ಇರುವಂಥ ಜನರ ಪೋಸ್ಟ್ಮ್ಯಾನ್ಗಳ ಕೆಲಸ ಏನಂತಂದರೆ, ನಮ್ಮ ಪಾಪಗಳನ್ನು ತೊಗೊಂಬಂದು ಕೊಡೋದು. ಕೊಟ್ಟರೆ ಅವ್ರ ಪಾಸು, ಕೊಡದೇ ಇದ್ದರೆ ಅವ್ರನ್ನ ಪನಿಷ್ ಮಾಡ್ತಾರೆ. ಮೇಲೆ ಲೋಕದಲ್ಲಿರೋ ದೇವತೆಗಳಿಗೆ ನಮ್ಮ ಪುಣ್ಯವನ್ನು ಕೊಡೋದೇ ಅವ್ರಿಗೆ ಕೆಲಸ. ಕೊಡದೆ ಹೋದರೆ ಅವರು ಕರ್ತವ್ಯ ಲೋಪ ಆಗ್ತಾರೆ. ಸೊ ನಮಗೆ ಪಾಪ ಪುರುಷನೂ ಇದ್ದಾನೆ, ಪುಣ್ಯಾತ್ಮನೂ ಇದ್ದಾನೆ. ಪುಣ್ಯಾತ್ಮ ಬಂದಾಗ ಒಳ್ಳೇದಾಗುತ್ತೆ, ಅದನ್ನು ನಾವು ಅದೃಷ್ಟ ಅಂದ್ಕೊಳ್ತೀವಿ. ಪಾಪಾತ್ಮ ಬಂದು ನಮ್ಮ ಪಾಪ ರಿಲೀಸ್ ಮಾಡಿದಾಗ ದುರಾದೃಷ್ಟ ಅಂತ ಅಂದ್ಕೊಳ್ತೀವಿ. ಎವ್ರಿ ಡೇ ನನ್ನ ದಿವಸ ಪಾಪ ಪುಣ್ಯದಿಂದ ಕೂಡಿದೆ. ಯಾಕಂದರೆ ಆ ಪಾಪ ಪುಣ್ಯ ಕೂಡಿರೋದ್ರಿಂದನೇ ಮೃತ್ಯು ಲೋಕಕ್ಕೆ ನಾವು ಬಂದಿರೋದ್ರಿಂದ ಈ ಪಾಪ ಪುರುಷ ಇವತ್ತು ತನ್ನ ಪಾಪವನ್ನು ಕೊಡಬಾರ್ದು ಅನ್ನೋಗೋಸ್ಕರ ನಾನು ಯೋಗದ ಪ್ರೋಸೆಸ್ಸಲ್ಲಿ ನಾನು ಸಾವಿತ್ರಿ ಪ್ರಾಣಾಯಾಮವನ್ನು ಮಾಡ್ತಾ ಆ ಪ್ರಾಣಾಯಾಮನ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿ ನಾನು ನನ್ನ ಶರೀರದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡಿ ಆ ಪಾಪ ಪುರುಷನನ್ನು ಬರ್ನ್ ಮಾಡ್ತೇನೆ. ಸೊ ಆ ದಿವಸ ನನಗೆ ನೆಗೆಟಿವ್ ಏನೂ ಆಗೋದಿಲ್ಲ, ಆ ದಿವಸದ ಪಾಪ ರಿಲೀಸ್ ಆಗೋದಿಲ್ಲ ಅಂತ. ಇಲ್ಲಿ ಒಂದು ವಿಶೇಷ ಏನಂತಂದರೆ, ನಾನು ಹುಟ್ಟಿದಾಗ ನನ್ನ ಎನರ್ಜಿ ಚೇಂಜ್ ಆಗಿರುತ್ತೆ. ಜಾತಕ ಹುಟ್ಟೋದು ಆವಾಗಲೇ. ಜಾತಕ ಯಾರು ಜನಿಸಿದ್ದಾನೋ ಅವನದು ಜಾತಕ ಅಂತ. ಪ್ರತಿ ವರ್ಷ ನಾನು ಹುಟ್ಟುವ ದಿವಸ ಅದೇ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಆದ್ದರಿಂದ ನಾವು ಸಪ್ತಋಷಿ ಮಾರ್ಗದಲ್ಲಿ ನೀವು ಹುಟ್ಟಿದ ದಿವಸ ಏನೇನು ಎನರ್ಜಿ ರಿಲೀಸ್ ಆಯಿತು, ಈ ತಿಂಗಳ ಏನು, ಮುಂದಿನ ತಿಂಗಳ ಏನು, ಯಾವ್ಯಾವ ಎನರ್ಜಿ ರಿಲೀಸ್ ಆಯಿತು ಅಂತ ಕಣ್ಮುಚ್ಚಿ ನೋಡಿ ನಾವು ಬರಿತೇವೆ ಅಥವಾ ಅವ್ರಿಗೆ ಹೇಳ್ತೇವೆ. ಅದು ಅವ್ರ ಜೀವನದಲ್ಲಿ ಹಾಗೇ ನಡೆಯುತ್ತೆ. ಕೆಟ್ಟದನ್ನು ಬದಲಾಯಿಸ್ಕೊಳ್ತಾರೆ, ಒಳ್ಳೆಯದನ್ನೇ ಎಂಜಾಯ್ ಮಾಡ್ತಾರೆ. ಸೊ ಇದು ಆಯಿತು, ಇದು ಡಿಪೆಂಡೆಂಟ್ ಜಾಬ್. ಬಟ್ ಸಂಧ್ಯಾ ವಂದನೆ ಮಾಡಬೇಕಾದಾಗ ನನ್ನ ಈ ದಿವಸದ ಪಾಪವನ್ನು ನಾನು ದಹನ ಮಾಡ್ತೇನೆ. ಆದ್ದರಿಂದ ಪಾಪ ಪುರುಷ ದಹನ. ಸೊ ಪಾಪ ಪುರುಷ ದಹನ ಮಾಡ್ತಾ ಇದ್ದೀವಿ ಅಂದರೆ ಪಾಪ ಪುಣ್ಯ ಅಂತ ಇದೆ. ಪಾಪ ಪುಣ್ಯ, ಪಾಸಿಟಿವ್ ನೆಗೆಟಿವ್, ಈ ಕರೆನ್ಸಿ ಮೇಲೇ ಇಡೀ ಪ್ರಪಂಚ ರನ್ ಆಗ್ತಿರೋದು, ನಮ್ಮ ದುಡ್ಡಿನ ಕರೆನ್ಸಿ ಮೇಲೆ ಅಲ್ಲ. ಅದಾದಮೇಲೆ ಒಂದು ಅದ್ಭುತವಾದ ಸಂಧ್ಯಾ ವಂದನೆ ಅನ್ನುವಂಥ ಶಬ್ದದ ಒಂದು ಮಹತ್ವವನ್ನು ತಿಳ್ಕೊಳ್ಳೋಣ. ನೋಡಿ, ಈಗ ನಾನು ಹೇಳ್ತಿದ್ದೀನಿ ಅಂತಂದರೆ ಇದೇ ಅಲ್ಟಿಮೇಟ್ ಅಂತಲ್ಲ. ಇದಕ್ಕೆ ಬಹಳಷ್ಟು ವ್ಯಾಖ್ಯಾನಗಳಿದೆ, ಬಹಳಷ್ಟು ಆಯಾಮಗಳಿದೆ. ನೀವು ಯಾವ ವ್ಯಾಖ್ಯಾನ ಯಾವ ಆಯಾಮದಲ್ಲಿ ಮಾಡ್ತಿದ್ದೀರಿ ಅಂದರೆ ಅಪ್ಲಿಕೇಶನ್ ಬೇಸ್ ಅಷ್ಟೇ. ನೀವು ಮೊಬೈಲ್ ಫೋನಿಗೆ ಮಾತ್ರ ಬಳಸ್ಕೋಬೋದು, ಅಥವಾ ಫೋಟೋ ಹೊಡೆದುಕೊಳ್ಳೋಕೆ ಬಳಸ್ಕೋಬೋದು, ಅಥವಾ ಕಮ್ಯುನಿಕೇಷನ್ಗೆ ಬಳಸ್ಬೋದು, ಮೆಸೇಜಿಗೆ ಬಳಸ್ಬೋದು, ಇಮೇಲ್. ಸೊ ನಿಮಗೆ ಬಿಟ್ಟಿರುವಂಥದ್ದು. ಸೊ ನಾವು ಕಂಡುಕೊಂಡಂತಹ ಈ ಸಂಧ್ಯಾ ವಂದನ ಪದ್ಧತಿ, ಇಲ್ಲಿ ನಾವು ಒಂದು ಸಂಧ್ಯಾ ವಂದನೆ ಅಂದರೆ ಏನು ಅಂತ ಕಂಡುಕೊಂಡಿದ್ದೇನೆಂದರೆ, ಉಪನಯನ ಆದಮೇಲೆ, ಥರ್ಡ್ ಐ ಓಪನ್ ಆದಮೇಲೆ ಒಂದು ಸತ್ಯವನ್ನು ಗಮನಿಸಿದ್ವಿ. ಆ ಸತ್ಯವನ್ನು ಗಮನಿಸಿ ಧರ್ಮಾಚರಣೆ ಮಾಡಿದ್ವಿ. ಈ ಸತ್ಯ ಧರ್ಮ ಅನ್ನೋದೆಲ್ಲ ನಾವು ಪ್ರಾಣವಿದ್ಯೆಯಲ್ಲಿ ಕಲಿತೀರಿ. ಯಾರಿಗೆ ಪ್ರಾಣವಿದ್ಯೆ ಗೊತ್ತಿದೆ ಅವ್ರಿಗೆ ಇದು ಅರ್ಥ ಆಗುತ್ತೆ.
ಏನು ಸಂಧ್ಯಾ ವಂದನೆಯನ್ನು ಯಾವಾಗ ಮಾಡ್ತೀವಿ? ಸಂಧಿ ಕಾಲದಲ್ಲಿ ಮಾಡ್ತೇವೆ. ಯಾವ್ಯಾವ ಸಂಧಿ ಕಾಲ? ಮುಂಜಾನೆ ಪ್ರಾತಃ ಸಂಧ್ಯಾ, ಮಾಧ್ಯನಿಕ ಸಂಧ್ಯಾ, ಸಾಯಂ ಸಂಧ್ಯಾ, ಮತ್ತು ಇನ್ನೊಂದು 4ನೇದು ಸಂಧ್ಯಾ ಮಧ್ಯರಾತ್ರಿ ಮಾಡುವಂಥದ್ದು. ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ. ಹೀಗಾಗಿ ನಾವು ಬೇರೆ 3 ಹೊತ್ತು ಸಂಧ್ಯಾ ವಂದನೆ ಮಾಡ್ತೀವಿ. ಈ ನಮ್ಮ ಪ್ರೊಸೆಸ್ಸನ್ನೇ ಅವರು 5 ಹೊತ್ತು ನಮಾಜ್ ಅಂತ ಮಾಡಿದ್ರು, ನಮಿಸೋದು. 5 ಹೊತ್ತು ನಮಿಸಿದ್ರು, ನಾವು 3 ಹೊತ್ತು ನಮಿಸೋದಕ್ಕೆ ಒದ್ದಾಡ್ತಾ ಇದ್ದೀವಿ. ಬೆಳಗ್ಗೆ ಒಂದ್ಸರಿ ಮಾಡಿದ್ರೆ ಅದ್ಭುತ ಅಂತ ಇರಲಿ. ಸೊ ಈಗೇನಾಗುತ್ತೆ, ಸಂಧ್ಯಾ ವಂದನೆ ಸಮಯದಲ್ಲಿ ಒಂದು ಸಾಕ್ಷಾತ್ಕಾರ ಆಗುತ್ತೆ. ಅದು ನಿಮಗಾಗಬೇಕು. ನಾನು ಹೇಳಿ ಇದು ಸ್ಪಾಯ್ಲರ್ ಅಲರ್ಟು, ಬಟ್ ಇದು ಹೇಳೋದ್ರಿಂದ ಏನಾದರೂ ಸಂಧ್ಯಾ ವಂದನೆ ಮಾಡೋದಕ್ಕೆ ಪ್ರೇರಣೆ ಸಿಗುತ್ತೆ ಅಂತಂದರೆ, ಇದನ್ನು ಮಠಾಧೀಶರು ಇದನ್ನು ವಿಚಾರ ಮಾಡಿ ಅವರು ಕೂಡ ಇದನ್ನು ಬೆಂಬಲಿಸ್ತಾರೆ ಅಂತಂದರೆ, ಮತ್ತೊಮ್ಮೆ ಚತುರ್ವರ್ಣೀಯರು ಸಂಧ್ಯಾ ವಂದನೆ ಆ್ಯಸ್ ಅ ಯೋಗಿಕ್ ಪ್ರೋಸೆಸ್, ಯಾರ್ಯಾರಿಗೆ ಉಸಿರಾಟ ಮಾಡ್ತಾರೋ, ಯಾರು ಮನುಷ್ಯರು ಅಂತ ಅಂದ್ಕೋ, ಪ್ರಾಣಿಗಳೆಲ್ಲ ಮನುಷ್ಯರಂದಿದ್ದಾರೋ ಅವರೆಲ್ಲರಿಗೂ ಬೇಕಾದಂಥ ಸಂಸ್ಕಾರ ಇದು. ಅವರಿಗೆ ಅನುಕೂಲ ಆಗಲಿ ಅಂತ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಏನಾಗುತ್ತೆ ಸಂಧ್ಯಾ ವಂದನೆಯಲ್ಲಿ? ಪ್ರಾತಃ ಸಂಧ್ಯಾದಲ್ಲಿ ಏನಾಗುತ್ತೆ, ಆ ಸಂಧಿ ಕಾಲದಲ್ಲಿ ಕತ್ಲು ಹೋಗ್ತಾ ಇದೆ, ಬೆಳಗ್ಗೆ ಬರ್ತಾ ಇದೆ, ಕತ್ಲು ಹೋಗ್ತಾ ಇದೆ, ಬೆಳಗ್ಗೆ ಬರ್ತಾ ಇದೆ. ಈ ಸೃಷ್ಟಿ ಕಾರ್ಯದಲ್ಲಿ ಏನಾಗಿದೆ, ಸುರರು ಮತ್ತು ಅಸುರರು ಸೇರಿ ಅಮೃತ ಮಂಥನ ಆಯಿತು. ಇಡೀ ವಿಶ್ವದ ಕೆಲಸ ಸುರರು ಮತ್ತು ಅಸುರರು ಸೇರಿ ಮಾಡ್ತಾ ಇದ್ದಾರೆ. ಈ ಮುಂಜಾವಿನ ಸಮಯದಲ್ಲಿ ಕತ್ತಲು ಅನ್ನ ಬೆಂಬಲಿಸ್ತಕ್ಕಂಥ ಅಸುರರು ಅವ್ರ ಕೆಲಸ ಬಿಟ್ಟು ಅವ್ರು ಓಡೋಗ್ತಾರೆ, ಸುರರು ಬಂದು ಬೆಳಕನ್ನು ಕೊಡ್ತಾರೆ. ಸೊ ಈ ಸುರರು ಬಂದು ಬೆಳಕನ್ನು ಕೊಟ್ಟಾಗ ನಾವು ಇದನ್ನು ಬೆಳಕಾಯಿತು ಅಂತ ಹೇಳ್ತೀವಿ. ಮಧ್ಯಾಹ್ನದಲ್ಲಿ ಆ ಬೆಳಕಿನ ಶಕ್ತಿ ಪ್ರಖರತೆ ಆಗುತ್ತೆ, ಅಂದರೆ ದೇವತೆಗಳಿಗೆ ಅದ್ಭುತವಾದ ಶಕ್ತಿ ಬರುತ್ತೆ. ಅವರು ಆ ಶಕ್ತಿಯಿಂದ ಈ ಭೂಮಿಯನ್ನು ಕಾಪಾಡ್ತಾರೆ. ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ. ಸಾಯಂ ಸಂಧ್ಯಾ ವಂದನೆಯಲ್ಲಿ ಏನಾಗುತ್ತೆ ಅಂತಂದರೆ, ದೇವತೆಗಳು ತಮ್ಮ ಕೆಲಸವನ್ನು ಬಿಟ್ಟು, ಅವಾಗ ಇಲ್ಲಿ ರಾಕ್ಷಸರು ಅಸುರರು ಬಂದು ಅವರ ಕೆಲಸವನ್ನು ಕಿತ್ಕೋತಾರೆ, ದೇವತೆಗಳು ಬಿಟ್ಟು ಹೋಗ್ತಾರೆ. ಇಲ್ಲಿ ಅಸುರರು ಕತ್ತಲೆಯನ್ನು ಮತ್ತೆ ಮ್ಯಾನಿಫೆಸ್ಟ್ ಮಾಡ್ತಾರೆ. ಕತ್ತಲಾಗುತ್ತೆ, ಸಾಯಂಕಾಲದಿಂದ ಕತ್ತಲಾಗುತ್ತೆ. ಕತ್ತಲಿನ ಕಪ್ಪಗೆಯ ಆ ಒಂದು ನಿಯಮಗಳು ಅದು ಅಡಾಪ್ಟ್ ಆಗುತ್ತೆ. ಸೊ ಅದಕ್ಕೆ ಆ ಟೈಮಲ್ಲಿ ಮಲಗಿಬಿಡಬೇಕು ಅಂತ, ನಾವು ಮಲಗಿಬಿಡಬೇಕು ಅಂತ. ಹಗಲು ಹೊತ್ತಲ್ಲಿ ಮಲಗಬಾರ್ದು. ರಾತ್ರಿ ಯಾಕೆ ಮಲಗಬೇಕು ಅಂತ ಹೇಳಿದರೆ, ಕೆಟ್ಟ ವಿಚಾರಗಳು ನಮ್ಮಲ್ಲಿ ಬರಬಾರ್ದು. ಯಾಕಂದರೆ ಕತ್ತಲೆಗೆ ದೂಡುತ್ತೆ ಅಂತ. ಡಾರ್ಕ್ ಇಟ್ ಡಿಸೀವ್ಸ್ ದ ಸೆಲ್ಫ್ ಆ್ಯಂಡ್ ಡಿಸೀವ್ಸ್ ದಿ ಅದರ್ಸ್. ಆ ಟೈಮಲ್ಲಿ ಯೋಗ ನಿದ್ರೆಯಲ್ಲಿ ನಾವು ಇರಬೇಕು, ಬೆಳಕಿನಲ್ಲಿ ಮಾತ್ರ ನಾವು ಕೆಲಸ ಮಾಡಬೇಕು ಅನ್ನುವಂಥದ್ದು ವಿಷಯ. ಇದು ಕತ್ತಲೆಯ ಬಂದಾಗ. ಸೊ ಈ ಬ್ರಾಹ್ಮಣನಾದವನಿಗೆ ಏನಾಗುತ್ತೆ, ಅವನು ಕಂಡುಕೊಳ್ಳುವ ಸತ್ಯ ಏನು ಅಂತಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣಲ್ಲಿ ಹೇಳ್ತಾನೆ ಸಮತ್ವಂ ಯೋಗ ಮುಚ್ಚತೆ ಅನ್ನೋದು. ಇದನ್ನು ನಾನೀಗ ಅಡಾಪ್ಟ್ ಮಾಡ್ಕೊಳ್ತೇನೆ. ಯಾಕಂದರೆ ನನಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಕಣ್ಣಿಗೆ ಕಾಣಿಸುವ ಸತ್ಯ ಏನಂತಂದರೆ, ಕತ್ತಲು ಹೋಗುತ್ತೆ, ಬೆಳಕು ಬರ್ತಾ ಇದೆ, ಬೆಳಕು ರಾರಾಜಿಸುತ್ತೆ, ಬೆಳಕು ಓಡಿ ಹೋಗುತ್ತೆ, ಕತ್ತಲು ಬರುತ್ತೆ, ಮಧ್ಯರಾತ್ರಿ ಕತ್ತಲು ರಾರಾಜಿಸುತ್ತೆ. ಕತ್ತಲು ಬಂದಾಗ ಪಾಪ ಬರುತ್ತೆ, ಬೆಳಕು ಬಂದಾಗ ಪುಣ್ಯ ಬರುತ್ತೆ. ಇದು ಜೀವನದ ನಿಯಮ, ಇದು ಪ್ರಕೃತಿಯ ನಿಯಮ. ಈ ಪ್ರಕೃತಿಯ ನಿಯಮಕ್ಕೆ ನಾನು ವಂದಿಸುತ್ತೇನೆ. ಇದು ಸಂಧ್ಯಾ ವಂದನೆ. ವಂದಿಸುತ್ತೇನೆ ಅಂತಂದರೆ ಐ ವಿಲ್ ಅಕ್ಸೆಪ್ಟ್ ಇಟ್. ಐ ಅಕ್ಸೆಪ್ಟ್ ಪ್ರಕೃತಿಯ ಧರ್ಮವನ್ನು ನಾನು ಒಪ್ಕೊಳ್ತೇನೆ. ಹೀಗಾಗಿ ನನಗೆ ಕೆಟ್ಟದಾದಾಗಲೂ ಅಳೋಲ್ಲ, ಚೆನ್ನಾಗಾದಾಗಲೂ ನಾನು ಸುಖ ಪಡೋದಿಲ್ಲ ಅಂತ. ಇಲ್ಲಿ ರಾಗನೂ ಇಲ್ಲ, ಒಳ್ಳೆಯದು ಬೇಕು ಅನ್ನೋದು, ದ್ವೇಷನೂ, ನನಗೆ ಇದು ಬೇಡ ಅನ್ನೋ ದ್ವೇಷನೂ ಇಲ್ಲ. ರಾಗ ದ್ವೇಷಗಳನ್ನು ಮೀರಿ ಸಮತ್ವ ಭಾವಕ್ಕೆ ಬರೋದಕ್ಕೆ ಪ್ರತಿ ಸಾರಿ ನೀನು ಬೆಳಗ್ಗೆ ಎದ್ದು ಆ ಸತ್ಯವನ್ನು ನೋಡು, ಅದನ್ನು ವಂದಿಸು. ಮಧ್ಯಾಹ್ನದ ಸತ್ಯವನ್ನು ನೋಡು, ಅದನ್ನು ವಂದಿಸು. ಸಾಯಂಕಾಲದ ಸತ್ಯವನ್ನು ನೋಡು, ಅದನ್ನು ವಂದಿಸು ಅಂತ. ಸಂಧ್ಯಾ ವಂದನೆ ಮಾಡಬೇಕಾದಾಗ ಹೊರಗಡೆಯ ಪ್ರಪಂಚಕ್ಕೆ ಮಾತ್ರ ಅಲ್ಲ, ನಮ್ಮ ಒಳಗಡೆಯ ಪ್ರಪಂಚಕ್ಕೂ ನಾವು ಅನುಗುಣವಾಗಿ ಸಾಧನೆ ಮಾಡ್ತಾ ಇರ್ತೀವಿ. ಯಾಕಂದರೆ ಸೂಕ್ಷ್ಮರಾಗಿರ್ತೀವಿ, ದ್ವಿಜ ಆಗಕ್ಕೆ ಹೊರಟಿದ್ದೀವಿ. ದ್ವಿಜ ಅಂತಂದರೆ ಈ ಮೊದಲ ದೇಹವನ್ನು ಬಿಟ್ಟು 2ನೇ ದೇಹವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ಹೀಗಾಗಿ ಇದು ಬಹಿರಂಗದ ಸಾಧನೆಗಳು ಒಂದು, ಅಂತರಂಗದ ಸಾಧನೆಗಳನ್ನು ಮಾಡುವಂತಹ ಹೈಲಿ ಮಿಸ್ಟಿಕಲ್ ಯೋಗಿಕ್ ಪ್ರೋಸೆಸ್ ಸಂಧ್ಯಾ ವಂದನೆ. ತಿಳಿದು ಮಾಡಿದ್ರೆ, ಉಪನಯನ ಓಪನ್ ಮಾಡಿಕೊಂಡು ಸೂಕ್ಷ್ಮ ಶರೀರವನ್ನು ನೋಡ್ಕೊಂಡು ಮಾಡಿದ್ರೆ ಬರುವಂತಹ ಪಾಪಗಳನ್ನು ಮುಂಚೆನೇ ದಹಿಸುವಂಥದ್ದು, ಪುಣ್ಯವನ್ನು ಆಸ್ವಾದಿಸುವಂಥದ್ದು,
ಕರ್ಮಗಳನ್ನು ಒಪ್ಪಿಕೊಳ್ಳುವಂಥದ್ದು, ಹೀಗೆ ಸತ್ಯವನ್ನು ಒಪ್ಪಿಕೊಂಡು ವೇದಗಳೇ ಸತ್ಯ ಅನ್ನುವಂಥ ಮಾತುಗಳನ್ನು ಅದನ್ನು ಸಾಕ್ಷಾತ್ಕರಿಸಿ ನೋಡುವಂಥದ್ದು ಮಾಡ್ತಾ ಹೋದರೆ ಸಾಕ್ಷಾತ್ಕಾರಕ್ಕೂ ಭಾಗ ಆಗತ್ತೆ. ಮತ್ತು ಈ ಶರೀರವನ್ನು ನಾವು ಯಾವ ಮೂಲ ಅಜ್ಞಾನದಿಂದ ಈ ಶರೀರವನ್ನು ಪಡ್ಕೊಂಡ್ಬಿಟ್ವೋ ಈಗ ಮುಖ್ಯ ಆ ಜ್ಞಾನದಿಂದ ಅದನ್ನು ಡಿಸಾಲ್ವ್ ಮಾಡಿ ಮುಂದಿನ ಪ್ರಯಾಣಕ್ಕೆ ಮಾಡಿ ನಾನು ಮುಕ್ತನಾಗುತ್ತೇನೆ ಅನ್ನುವಂಥ ಒಂದು ಅದ್ಭುತವಾದಂತಹ ಋಷಿಗಳೆಲ್ಲರೂ ಈ ಚತುರ್ವರ್ಣರಿಗೆ ಈ ಸಂಧ್ಯಾ ವಂದನೆ ಅನ್ನೋ ಪ್ರೋಸೆಸ್ ಕೊಟ್ಟರು. ಈಗ ಅದು ಕೇವಲ ಒಂದು ಪ್ರೋಸೆಸ್ ಆಗಿ ಕೂತ್ಕೊಂಡಿದೆ. ನೀರು ಕುಡಿಯುವಂಥದ್ದು ಅಥವಾ ಮಂತ್ರ ಹೇಳೋದು ಅಥವಾ ನಾನು ನಿತ್ಯ ಮಾಡ್ತಾಯಿದ್ದೀನಿ ಅನ್ನೋದು ಒಂದು ಅಹಂಕಾರ ದ್ಯೂತಕವಾಗಿಯೂ ಅದು ಬಂದಿದೆ. ನಾನು ಸಂಧ್ಯಾ ವಂದನೆ ಮಾಡ್ತೇನೆ, ಅವ್ರು ಮಾಡಲ್ಲ, ನನಗೆ ಮಡಿವಂತಿಕೆ ಇದೆ, ಅವ್ರು ಮಡಿವಂತಿಕೆ ಅಲ್ಲ. ಇದೆಲ್ಲ ನೆಗೆಟಿವ್ ಎಮೋಷನ್ಸು, ನೆಗೆಟಿವಿಟಿನೇ ತೊಗೊಂಬರ್ತಾಯಿದೆ, ಪಾಸಿಟಿವಿಟಿ ತಂದಿಲ್ಲ. ಆದ್ದರಿಂದ ಎಲ್ಲ ವರ್ಗದವರು, ಎಲ್ಲ ವರ್ಣದವರು ಬನ್ನಿ, ನಾವೆಲ್ಲ ಸೇರೋಣ, ಜ್ಞಾನ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಇರೋ ಅವರಿಗೆ ಶರಣಾಗತರಾಗೋಣ, ಅವರಿಂದ ಹೆಚ್ಚಿನ ಜ್ಞಾನವನ್ನು ಸಂಧ್ಯಾವಂದನ ಬಗ್ಗೆ ತಿಳ್ಕೊಳ್ಳೋಣ. ಸಂಧ್ಯಾವಂದನೆಯನ್ನು ನಾವು ಸಿಸ್ಟಮ್ಯಾಟಿಕ್ ಆಗಿ ಯೋಗಿಕ್ ಪ್ರೊಸೆಸಲ್ಲಿ ಮಾಡೋಣ. ಮತ್ತು ಚಿತ್ರಾವತಿ ಅಂತ ತಿರುಗ್ತೇವೆ. ಆ ಚಿತ್ರಾವತಿಯಲ್ಲಿ ಭಾಳಷ್ಟು ಈಗ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಲ್ಲಿ ಏನು ಬಂದಿದೆ, ನಾವು ಸಗಣಿ ಸಾರಿಸಿ ಅದರ ಮೇಲೆ ಬಾಳೆಯಲ್ಲಿ ಇಟ್ಕೊಂಡು ಊಟ ಮಾಡ್ತೀವಿ, ಹುಳುಗಳು ಬರಬಾರ್ದು ಅಂತ ಅನ್ನೋದು ನೀರು ಹಾಕ್ತಾರೆ ಅಂತ. ಪ್ರತಿ ಪ್ರೊಸೆಸ್ಸಲ್ಲಿ ನಮ್ಮದು ಎಂಥ ಅದ್ಭುತ ಸನಾತನ ಧರ್ಮ ಅಂದರೆ ಒಂದು ವಿಷಯಕ್ಕೆ 108 ಬೆನಿಫಿಟ್ಸ್ಗಳಿರುತ್ತೆ, 108 ಆಯಾಮಗಳಿರುತ್ತೆ, ಎಲ್ಲ ಆಯಾಮದಲ್ಲೂ ಕೂಡ ಶುಭವೇ ಇರುತ್ತೆ ಅನ್ನೋ ಹಾಗೆ ನೀರು ಹಾಕೋದ್ರಿಂದ ಹುಳ ಬರೋಲ್ಲ ಅನ್ನೋದು ಒಂದು. ಎರಡನೇದು, ಐ ಕ್ಲೇಮ್ ದಿಸ್ ಫುಡ್ ದಟ್ ಐ ಹ್ಯಾವ್ ಅರ್ನ್ಡ್ ಅಂತ. ನಾನು ಈ ಊಟವನ್ನು ಐ ಹ್ಯಾವ್ ಅರ್ನ್ಡ್ ಇಟ್, ಇದು ಭಿಕ್ಷಾ ರೂಪದಲ್ಲಿ, ಋಣದ ರೂಪದಲ್ಲಿ ನಾನು ತೊಗೊಂಡಿಲ್ಲಪ್ಪ, ನಾನು ಇದಕ್ಕಾಗಿ ದುಡಿದಿದ್ದೇನೆ ಅಂತ ಸಂಕಲ್ಪದಿಂದ ನಾನು ಅದನ್ನು ಶುದ್ಧೀಕರಿಸಿ ಮಾಡ್ತೇನೆ. ಜೊತೆಗೆ ಬ್ರಾಹ್ಮಣನಾದವನು ಕೊಡುವಂತಹ ಒಂದು ಪ್ರೋಸೆಸ್ಸು ಚಿತ್ರಾಯನಮ, ಚಿತ್ರಗುಪ್ತಾಯನಮ, ಯಮಧರ್ಮ, ನನ್ನ ಜೀವವನ್ನು ತೆಗೆದುಕೊಂಡು ಹೋಗೋಕ್ಕೆ ಬರುವಂಥ ಚಿತ್ರಗುಪ್ತನೇ ಆಗಲಿ ಯಮನಿಗಾಗಲಿ ಅವನ ಒಂದು ಋಣ ಇದೆ ನನಗೆ. ಅನ್ನದ ಋಣ, ಉಪ್ಪಿನ ಋಣ. ಉಪ್ಪಿನ ಋಣ ಅಂದರೆ ಸಮುದ್ರ ಕಾಲ ಪರ್ಯಂತಂ. ಸಮುದ್ರ ಎಷ್ಟು ಹಳೆಯದು, ಭೂಮಿ ಎಷ್ಟು ಹಳೆಯದು, ಭೂಮಿ ಎಷ್ಟು ಹಳೆಯದು, ಸಮುದ್ರ ಎಷ್ಟು ಹಳೆಯದು. ನಾನು ತೃಣಮಾನವ, ನಾನು ಹೊಸಬ, ಆದರೆ ಅಗ್ನಿಗೆ ನಾನು ಹಳಬ, ಈ ಭೂಮಿಗೆ ನಾನು ಹಳಬ, ಆ ಸಮುದ್ರಕ್ಕೆ ನಾನು ಹಳಬ. ಸಮುದ್ರ ಉಪ್ಪು, ಆದ್ದರಿಂದ ಉಪ್ಪಿನ ಋಣ. ಭೂಮಿಗೆ ಹಳಬ ಯಾಕಂದರೆ ಅನ್ನದ ಋಣ. ಅದನ್ನು ಯಮದೂತರು ಅವರು ನಮಗೆ ಅಲ್ಲಿ ಮಾರ್ಗದರ್ಶನ ಮಾಡಿ ಕಳಿಸಿದ್ದಾರೆ. ನಮಗೆ ಚಿತ್ರಗುಪ್ತ ಯಮ ಅಂತಂದರೆ ಒಂದು ಕೆಟ್ಟ ಪಿಕ್ಚರ್ ಕೊಟ್ಟಿದ್ದಾರೆ. ಇಲ್ಲಪ್ಪ, ಅವರು ನೀನು ಈ ಜನ್ಮವನ್ನು ತೆಗೆದುಕೋಬೇಕು, ನೀನು ಈ ರೀತಿ ಜನ್ಮ ತಗೋಬೇಕು. ಯಮ ಹೇಳ್ತಾನೆ ಈ ಧರ್ಮವನ್ನು ಪರಿಪಾಲನೆ ಮಾಡಬೇಕು, ಅದಕ್ಕೆ ನೀನು ಕುರುಡನಾಗಿ ನಾವೇ ಡಿಸೈಡ್ ಮಾಡ್ತೀವಿ, ಕುರುಡನಾಗಿ ಹುಟ್ಟಬೇಕು, ಕುಂಟನಾಗಿ ಹುಟ್ಟಬೇಕು, ಬಡವನಾಗಿ ಹುಟ್ಟಬೇಕು, ಅಥವಾ ನಾನು ಶ್ರೀಮಂತನಾಗಿ ಹಿಂಗಿರ್ತೇನೆ, ವಿದ್ಯಾವಂತನಾಗಿ ಹುಟ್ಟುತ್ತೇನೆ, ದಡ್ಡನಾಗಿ. ಇದೆಲ್ಲವೂ ಕೂಡ ಅಲ್ಲಿ ಯಮಧರ್ಮನ ಜೊತೆಗೆ ಚರ್ಚೆ ನಡೆಯುತ್ತೆ. ಆ ಚರ್ಚೆ ಆಗಿ ಬಂದಿರ್ತೇನೆ, ಅದು ನನಗೆ ನಿತ್ಯ ಜ್ಞಾಪಕ ಬರಬೇಕು. ಆದ್ದರಿಂದ ಆ ಒಂದು ಮಾರ್ಗದರ್ಶನ ಕೊಟ್ಟು ಕಳಿಸಿದ್ರಲ್ಲ ಈ ಜನ್ಮದಿಂದ ಮುಕ್ತಿ ಕೊಡೋದಕ್ಕೆ, ಅವ್ರಿಗೂ ನಾನು ಒಂದು ಅನ್ನದ ಋಣವನ್ನು ತೀರಿಸ್ಕೊಳ್ತೇನೆ ಅಂತ ಹೇಳಿ ಚಿತ್ರಾಯನಮ, ಚಿತ್ರಗುಪ್ತಾಯನಮ, ಯಮಾಯನಮ, ಯಮದೂತಾಯನಮ ಅನುಗೂ ಕೊಡ್ತೇವೆ. ಅದರಲ್ಲಿ ಒಂದು ಸ್ವಾರ್ಥ ಅಂತಲೂ ಹೇಳ್ತಾರೆ. ಏನು, ಜೀವ ತೆಗೆದುಕೊಂಡು ಬಂದವನಿಗೆ ಅನ್ನದ ಋಣದ ಬಲದಿಂದ ಅವನು ಜೀವವನ್ನು ತೆಗೆದುಕೊಂಡು ಹೋಗೋದಿಲ್ಲ ಅಂತ. ಆ ಕ್ಷಣ ನಿಮಗೆ ಸಾವು ಬರೋದಿಲ್ಲ ಅಂತ. ಇವತ್ತು ಕಲಿಗಾಲ ಹೆಂಗೆ ಬಂದಿದೆ ಅಂದರೆ, ತೆಂಗಿನ ಮರ ಕಲ್ಪವೃಕ್ಷ ಅದ್ರ ಕೆಳಗಡೆ ತೆಂಗಿನಕಾಯಿ ಬಿದ್ದು ಸತ್ತವರಿಲ್ಲ ಅಂತ. ಈಗ ತೆಂಗಿನಕಾಯಿ ತಲೆ ಮೇಲೆ ಬೀಳೋಷ್ಟು ಪಾಪಿಷ್ಠರಾಗ್ಬಿಟ್ಟಿದ್ದೀವಿ ನಾವು. ಸೊ ಇದ್ರ ಮೇಲೆ ತಿಳಿದು ಬದುಕೋದನ್ನು ನಾವು ಮಾಡೋಣ. ನಮ್ಮೆಲ್ಲ ಆಚರಣೆಗಳು ಒಂದು ಕುರುಡು ನಂಬಿಕೆಯಲ್ಲಿ ಬಂದಂತಹ ಪರಿಪಾಲಿಸುವಂತಹ ಸಂಪ್ರದಾಯವಲ್ಲ, ಅದು ಸೈಂಟಿಫಿಕ್ ಯೋಗಿಕ್ ಪ್ರೋಸೆಸ್ ಫಾರ್ ಎ ಹ್ಯೂಮನ್ ಬೀಯಿಂಗ್, ಫಾರ್ ಎ ಹ್ಯೂಮನ್ ಎವಲ್ಯೂಷನ್. ಇದನ್ನು ತಿಳಿದು ನಾವು ಮಾಡೋಣ. ಇಂಥ ವಿಚಾರ ಇನ್ನೂ ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ನಮಗೆ ತಿಳಿಸಿ. ಆಚಾರ್ಯರಿಗೆ, ಮಠಾಧೀಶರಿಗೆ ಇದ್ರ ಹಿಂದೆ ಇರೋ ಇನ್ನೂ ಸೈನ್ಸ್ಗಳು ಗೊತ್ತಿದ್ರೆ ದಯವಿಟ್ಟು ನಮ್ಮನ್ನು ಹಂಚಿ. ನಮ್ಮ ಕಾಮನ್ ಮ್ಯಾನ್ಗಳನ್ನು ನೀವು ಕೈ ಹಿಡಿದು ಕಾಪಾಡಿ. ನಮ್ಗೆ ಗೊತ್ತಿರೋದನ್ನು ನಾವು ಹಂಚುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಬನ್ನಿ, ನಮ್ಮ ಋಷಿಕುಲಕ್ಕೆ ಸಮುದಾಯವನ್ನು ಕಟ್ಟೋಣ, ಜ್ಞಾನದಿಂದ ಜೀವನವನ್ನು ಮಾಡೋಣ. ನಾವೀಗ ಏನು ಮಾಡಿದ್ವಿ, ಒಂದು ಟ್ಯಾಬು ರಿಲೀಸ್ ಆಗಿಬಿಟ್ಟಿದೆ, ಒಂದು ಫ್ಯಾಡ್ ಅಂತ ಏನೋ ಹೇಳ್ತಾರೆ. ಅಂದರೆ ಇದು ಸಂಧ್ಯಾವಂದನೆ ಅನ್ನೋದು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಅನ್ನೋದು. ಆದ್ದರಿಂದ ಋಷಿಕುಲದಲ್ಲಿ ಬಹಳಷ್ಟು ಜನ ಇದ್ದಾರೆ, ಅವರೆಲ್ಲರಿಗೋಸ್ಕರ ಸಪ್ತಋಷಿ ಮಾರ್ಗದಲ್ಲಿ ನಾವು ಆತ್ಮವಂದನ ಅನ್ನುವಂಥ ಒಂದು ಪ್ರೋಸೆಸ್ಸು ಶುರು ಮಾಡಿದ್ದೀವಿ. ಏನಿದು ಆತ್ಮವಂದನ? ಹೇಗೆ ಸಂಧ್ಯಾವಂದನಕ್ಕೆ ಒಂದು ಟೆಕ್ನಿಕಲ್ ಪ್ರೋಸೆಸ್ಸು ಸನಾತನ ಕಾಲದಿಂದ ಬಂತು, ಅದಕ್ಕೆ ತುಂಬ ಮಾನ್ಯತೆ ಇದೆ, ಇರಲಿ. ಸೊ ನಾವೇನು ಮಾಡಿದ್ವಿ, ಈ ಪಂಚಕೋಶಗಳನ್ನೇ ತಲೆಯಲ್ಲಿ ಇಟ್ಕೊಂಡು ಅದರ ಶುದ್ಧೀಕರಣಕ್ಕಾಗಿ, ದ್ವಿಜ ಆಗೋದಕ್ಕಾಗಿ, ಮುಕ್ತರಾಗೋದಕ್ಕಾಗಿ
ಆತ್ಮವಂದನ ಅಂತ ಒಂದು ಪ್ರೋಸೆಸ್ ಶುರು ಮಾಡಿದ್ದೇವೆ. ಈ ಒಂದು ಅದ್ಭುತವಾದ ಯೋಗಿಕ್ ಪ್ರೋಸೆಸ್ಸು ಆತ್ಮವಂದನ ಅಂತ, ಆತ್ಮ ಸಾಕ್ಷಾತ್ಕಾರಗೊಳ್ಳೋದಕ್ಕೆ ಮತ್ತು ಪಂಚಕೋಶಗಳ ಶುದ್ಧಿ ಆಗೋದಕ್ಕೆ, ಮನ ಬುದ್ಧಿ ಚಿತ್ತ ಅಹಂಕಾರ ಸಪ್ತಧಾತುಗಳ ಶುದ್ಧಿ, ಸಪ್ತಧಾತುಗಳ ಶುದ್ಧಿಯಿಂದ ನವಗ್ರಹಗಳ ಶುದ್ಧಿ, ನವಗ್ರಹಗಳ ಶುದ್ಧಿಯಿಂದ ಸಪ್ತಚಕ್ರಗಳ ಶುದ್ಧಿ, ಸಪ್ತಚಕ್ರಗಳ ಶುದ್ಧಿಯಿಂದ ಕರ್ಮಶುದ್ಧಿ, ಹೀಗೆ ದೇಹ ಶುದ್ಧಿ, ಭಾವಶುದ್ಧಿ, ಚಿತ್ತಶುದ್ಧಿ, ಇದನ್ನೆಲ್ಲ ಮಾಡ್ತಾ ದೇವತಾರಾಧನೆಗಳು ಮಾಡ್ತಾ ದೇವತೆಗಳನ್ನು ಪ್ರತಿಷ್ಠಾಪಿಸ್ತಾ ಇರುವಂಥ ಎಲ್ಲವೂ ಕೂಡ, ಅಂದರೆ ತಂತ್ರದಲ್ಲಿರುವಂಥದ್ದು, ಆಗಮದಲ್ಲಿ ಇರುವಂಥದ್ದು, ಎಲ್ಲ ಒಂದು ಪಂಚಾಯತನದಲ್ಲಿರುವಂಥ ಎಲ್ಲ ಒಂದು ಸಂಪ್ರದಾಯದ ಬೆಸ್ಟ್ ಅನ್ನು ತೆಗೆದುಕೊಂಡು ಆತ್ಮವಂದನ ಅನ್ನೋ ಒಂದು ಪ್ರೋಸೆಸ್ನ ರೆಡಿ ಮಾಡಿದ್ದೀವಿ. ಋಷಿಮುನಿಗಳ ಆಶೀರ್ವಾದದಿಂದ, ಅವರ ಕೃಪೆಯಿಂದ, ಅವರ ಅನುಗ್ರಹದಿಂದ ಅದು ರೆಡಿಯಾಗಿದೆ, ಸಿದ್ಧತೆಯಾಗಿದೆ. ನಾವೆಲ್ಲ ಅದನ್ನು ಪರಿಪಾಲಿಸ್ತಾ ಇದ್ದೇವೆ ಮತ್ತು ಇದನ್ನು ಲೋಕಹಿತಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಇದನ್ನು ನಾವು ಶೇರ್ ಮಾಡ್ತಾ ಇದ್ದೇವೆ ಉಚಿತವಾಗಿ. ಇಂಥ ಶಬ್ದ ಬಳಸಬಾರ್ದು, ಮತ್ತು ಇವತ್ತು ಪ್ರಪಂಚದಲ್ಲಿ ಏನೂ ಮಾಡಲಿಕ್ಕಾಗೋದಿಲ್ಲ. ಇದನ್ನು ಉಚಿತವಾಗಿ ಆತ್ಮಬಂಧುಗಳಿಗೆ ಹಂಚಿಕೊಳ್ತಾ ಇದ್ದೀವಿ. ದಯವಿಟ್ಟು ಪ್ರತಿ ಮನೆಯಲ್ಲಿ ಪ್ರತಿಯೊಬ್ಬರು ಈ ಆತ್ಮವಂದನವನ್ನು ಕಲಿತ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ ಈ ಭವಬಂಧನದಿಂದ ದಾಟು ಹೋಗೋದಕ್ಕೆ ಎಷ್ಟು ಆಗುತ್ತೆ ಅಷ್ಟು ಪರಿಶ್ರಮಿಸೋಣ. ಬನ್ನಿ, ಋಷಿಕುಲಕ್ಕೆ, ಈ ಸಮುದಾಯಕ್ಕೆ ನಾವೆಲ್ಲ ಸೇರಿ ಸನಾತನ ಧರ್ಮವನ್ನು ಎತ್ತಿಡಿಯೋಣ. ಪ್ರತಿಯೊಬ್ಬರು ಉಸಿರಾಡುವ ಪ್ರತಿ ಮನುಷ್ಯರನ್ನು ನಮ್ಮವರಾಗಿ ನಾವು ಅವರನ್ನು ಪಾತ್ರತೆಯನ್ನು ತೆಗೆದುಕೊಂಡು ಅವರಿಗೆ ಸೇವೆಯನ್ನು ಮಾಡೋಣ. ಜ್ಞಾನದ ಸೇವೆ, ಬದುಕಿನ ಸೇವೆಯನ್ನು ಹಂಚಿಕೊಳ್ಳೋಣ. ಈ ವಿಷಯ ಎಷ್ಟು ನನಗೆ ಋಷಿಗಳು ಜ್ಞಾನ ಮಾರ್ಗವನ್ನು ಕೊಟ್ಟರು, ಎಷ್ಟು ನಾನು ಸಾಕ್ಷಾತ್ಕರಿಸಿ ಕಂಡು ಹಿಡಿದು ಹೇಳಕ್ಕೆ ಸಾಧ್ಯವೋ ಹೇಳಿದ್ದೇನೆ. ಈ ವಿಷಯದಲ್ಲಿ ಏನಾದರೂ ಚ್ಯುತಿ ಇದ್ದರೆ, ತಪ್ಪುಗಳಿದ್ದರೆ ಅದೆಲ್ಲ ನಂದು. ಅದೆಲ್ಲ ಚೆನ್ನಾಗಿದ್ದರೆ ಅದು ಸನಾತನ ಧರ್ಮದ್ದು, ಋಷಿಮುನಿಗಳು, ಯೋಗಿಗಳು, ಮಠಾಧೀಶರಿಗೆ ಸಂಬಂಧಪಟ್ಟಿದ್ದು. ಹೀಗಾಗಿ ಯಾರಾದರೂ ನೆಗೆಟಿವ್ ಕಮೆಂಟ್ ಮಾಡಿದರೆ ದಯವಿಟ್ಟು ನನಗೆ ಮಾಡಿ, ಋಷಿಗಳಿಗೆ ಮಾಡೋದು ಬೇಡ. ಟೆಕ್ನಿಕಲಿ ಪ್ರಾಬ್ಲಮ್ ಇಲ್ಲ, ಹೇಳೋದ್ರಲ್ಲಿ ಏನಾದರೂ ತಪ್ಪಾಗಿರ್ಬೋದು, ಈ ಕ್ಷಮೆ ಇರಲಿ. ಇದನ್ನು ಕೇಳ್ತಾ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೀನಿ. ಬನ್ನಿ, ಎಲ್ಲರೂ ಆತ್ಮವಂದನವನ್ನು ಕರೆಯೋಣ. ನಿಮಗೆ ಶುಭ ಉಂಟಾಗಲಿ.